ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಮಹಿಳೆಯರಿಗೆ ಕಾಡುವಂತ ಆರೋಗ್ಯ ಸಮಸ್ಯೆಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಒಂದು. ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಕೂಡ. ಭಾರತ ದೇಶ ಮಾತ್ರ ಅಲ್ಲದೆ ಜಗತ್ತಿನಾದ್ಯಂತ ಈ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಅಂತ WHO ವರದಿಯನ್ನ ಮಾಡಿದೆ. ಸೊ WHO ಹೇಳೋ ಪ್ರಕಾರ 157 ದೇಶಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಗಿದೆಯಂತೆ. ಹಾಗಿದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಏನು, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೀಪ್ ನಾಯಕ್ ಪಿ, ಸೀನಿಯರ್ ಡೈರೆಕ್ಟರ್ ಸರ್ಜಿಕಲ್ ಆನ್ಕಾಲಜಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಡಾಕ್ಟರ್, ಬ್ರೆಸ್ಟ್ ಕ್ಯಾನ್ಸರ್ ಇವಾಗಂತೂ ಹೆಚ್ಚಾಗ್ಬಿಟ್ಟಿದೆ. ಸೊ ಹಿಂದಿನ ಟೈಮ್ಗೆ ಕಂಪೇರ್ ಮಾಡಿದ್ರೆ ಇವಾಗ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ. ಸೊ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗೋದಕ್ಕೆ ಕಾರಣ ಏನು ಡಾಕ್ಟರ್? ಈಗ ಕ್ಯಾನ್ಸರ್ ಓವರ್ ಆಲ್ ಹೆಚ್ಚಾಗೋದಕ್ಕೂ ಒಂದು ಕಾರಣ ಇದೆ, ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಮಾತ್ರ ನೀವು ಕೇಳಿದ್ರೆ ಅದು ಹೆಚ್ಚಾಗ್ತಾ ಇದೆ. ಈಗ ಓವರ್ ಆಲ್ ನಾವು ಹಿಸ್ಟ್ರಿ ನೋಡಿದ್ರೆ, ಈಗ ನಮ್ಮ ಒಂದು 100 years ಬ್ಯಾಕ್ ನಾವು ಹಿಸ್ಟ್ರಿ ನೋಡಿದ್ರೆ ನಮ್ಮ ಸರ್ವೈವಲ್ ಅಂದ್ರೆ ನಮ್ಮ ಏನು ಜನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಏನ್ ಹೇಳ್ತಾ ಇದ್ವಿ, ಅದೊಂದು 35-40 years ಇತ್ತು. ಗೊತ್ತಿದೆ ನಿಮ್ಗೆ ಗೊತ್ತಾ ಅದು? ಅಂದ್ರೆ ಅರೌಂಡ್ 35-40 years ಜನ ಬದುಕ್ತಾ ಇದ್ರು ಅಷ್ಟೇ. ಅಂದ್ರೆ ನಿಯರ್ಲಿ ಅಂದ್ರೆ ತುಂಬಾ ಜನ 40 years ಅಲ್ಲೇ ಸತ್ತೋಗ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಅಬೌಟ್ 100 years ಬ್ಯಾಕ್. ಅವಾಗ ಇನ್ಫೆಕ್ಷಸ್ ಡಿಸೀಸಸ್ ತುಂಬಾ ಜಾಸ್ತಿ ಇತ್ತು. ಕೋಲರಾ, ಟೈಫಾಯ್ಡ್ ಇವೆಲ್ಲ ತುಂಬಾ ಜಾಸ್ತಿ ಇತ್ತು. TB ಅವಕ್ಕೆಲ್ಲ ಯಾವ್ದು ಟ್ರೀಟ್ಮೆಂಟ್ ಇರ್ಲಿಲ್ಲ, ಆಂಟಿಬಯೋಟಿಕ್ಸ್ ಇರ್ಲಿಲ್ಲ. ಈಗ ಏನಾಗಿದೆ, ನಮ್ಮ ಜನ ಒಂದು ಆವರೇಜ್ ಆಗಿ ಒಂದು 70+ ಎಲ್ಲ ಜನ ಜೀವನ ಅಂದ್ರೆ ಹೆಲ್ತಿ ಲೈಫ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ತುಂಬಾ ಜನ. ಇಟ್ಸ್ ವೆರಿ ಕಾಮನ್ ಟು ಸಿ ಪೀಪಲ್ ಇನ್ ದಟ್ ಏಜ್ ಗ್ರೂಪ್. ಸೊ ಜನ ಏಜ್ ಆಗ್ತಾ ಆಗ್ತಾ ಈ ಕೆಲವು ಕ್ರಾನಿಕ್ ಡಿಸೀಸಸ್ ಮತ್ತೆ ಕ್ರಿಟಿಕಲ್ ಇಲ್ನೆಸಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇವೆಲ್ಲ ಏಜ್ ರಿಲೇಟೆಡ್ ಕಾಯಿಲೆಗಳು. ಈಗ ಕ್ಯಾನ್ಸರ್ ಆಗ್ಲಿ, ಹಾರ್ಟ್ ಡಿಸೀಸಸ್ ಆಗ್ಲಿ, ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಆಗ್ಲಿ, ಇವೆಲ್ಲ ಹಾರ್ಟ್ ಕ್ರಾನಿಕ್ ಡಿಸೀಸಸ್ ಅಂತೀವಿ. ಸೊ ಈ ಇನ್ಫೆಕ್ಷಸ್ ಡಿಸೀಸಸ್ ಯಾವಾಗ ಎಲಿಮಿನೇಟ್ ಆಯ್ತೋ, ಈ ಕ್ರಾನಿಕ್ ಡಿಸೀಸಸ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ದಿಸ್ ಆರ್ ಏಜ್ ರಿಲೇಟೆಡ್ ಡಿಸೀಸಸ್. ಅರ್ಥ ಆಯ್ತಾ? ಅಂದ್ರೆ ಬಿಕಾಸ್ ಪೀಪಲ್ ಆರ್ ಗೆಟಿಂಗ್ ಓಲ್ಡರ್, ಈ ಡಿಸೀಸಸ್ ಎಲ್ಲ ಕಾಣಿಸ್ಕೊಳ್ತಾ ವಯಸ್ಸಾಗ್ತಾ ಬರುವಂತವು. ಸೊ ಇದು ನಿಮ್ಗೆ ಈ ಜಸ್ಟ್ ನಂಬರ್ಸ್ ನೋಡಿದಾಗ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇರ್ಬೋದು, ಆದ್ರೆ ನೀವು ಅದಕ್ಕೆ ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತ ನೋಡಿದ್ರೆ, ಇಟ್ ಇಸ್ ದ ಅಮೌಂಟ್ ಆಫ್ ಏಜ್ಡ್ ಪಾಪ್ಯುಲೇಷನ್ ವಿಚ್ ಇಸ್ ಇನ್ಕ್ರೀಸಿಂಗ್. ಹಂಗಂದ್ರೆ ವುಮೆನ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತನಾ? ಮೆನ್ ಇಬ್ರು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ನೀವು ಬ್ರೆಸ್ಟ್ ಕ್ಯಾನ್ಸರ್ ಮಾತ್ರ ಕೇಳಿದ್ರಿ, ಬಟ್ ಓವರ್ ಆಲ್ ಎಲ್ಲ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆಯಲ್ಲ. ಸೊ ಇದು there are some common cancers in the population generally. Breast, oral cancer, colon cancer, stomach cancer ಇವೆಲ್ಲ ಕಾಮನ್ ಕ್ಯಾನ್ಸರ್ಸ್. ಇದು ಸೊಸೈಟಿನಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸುವಂತದ್ದು. ಅಮಾಂಗ್ ವಿಮೆನ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್. ಅದಕ್ಕೆ ನಿಮ್ಗೆ ಓವರ್ ಆಲ್ ಸುಮ್ನೆ ಹೀಗೆ ನೋಡಿದಾಗ ಯು ಫೀಲ್ ದಟ್ ಏನೋ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಆಗ್ತಾನೂ ಇದೆ, ಅಬ್ಸಲ್ಯೂಟ್ ನಂಬರ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಏಜ್ಡ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಎನಿಬಡಿ ಹೂಸ್ ಅಬೌವ್ ದಿ ಏಜ್ ಆಫ್ 50 years ಅಂದ್ರೆ 50 ವಯಸ್ಸಿಗಿಂತ ಜಾಸ್ತಿ ಇರೋರಿಗೆ ರಿಸ್ಕ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ದೇ ಬರುತ್ತೆ. ದೇ ಹ್ಯಾವ್ ಅ ಹೈಯರ್ ರಿಸ್ಕ್. ಡಾಕ್ಟರ್, ಹಾಗಿದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಬೇರೆ ರೀಸನ್ಸ್ ಏನು? ಈಗ ಏಜ್ ಫ್ಯಾಕ್ಟರ್ ಒಂದು ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ರಿ, ಅದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಫ್ಯಾಕ್ಟರ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗುತ್ತೆ? ಈಗ ಬ್ರೆಸ್ಟ್ ಏಜ್ ಅನ್ನೋದನ್ನ ನಾವು ಇರ್ರಿವರ್ಸಿಬಲ್ ಫ್ಯಾಕ್ಟರ್ ಅಂತೀವಿ. ಅಂದ್ರೆ ಅದನ್ನ ಯಾರು ರಿವರ್ಸ್ ಮಾಡಕ್ಕಂತೂ ಆಗೋದಿಲ್ಲ. ವಯಸ್ಸು ಕಡಿಮೆ ಮಾಡಕ್ಕಂತೂ ಯಾರ ಕೈಲೂ ಆಗಲ್ಲ. ಅದು ಅಲ್ಲದೆ ಈಗ ಬರುವಂತದ್ದು ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಒನ್ ಆಫ್ ದಿ ಥಿಂಗ್ಸ್. ಹ್ಯಾಬಿಟ್ಸ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಸ್ಮೋಕಿಂಗ್ ಗಿಂತ ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಸಪೋಸ್ ಟು ಹ್ಯಾವ್ ಅ ಹೈಯರ್ ರಿಸ್ಕ್ ಫ್ಯಾಕ್ಟರ್. ಹಾಗೆ ಒಬಿಸಿಟಿ, ಫ್ಯಾಟ್ ಕನ್ಸಂಪ್ಷನ್, ಹೈಯರ್ ಅಮೌಂಟ್ ಆಫ್ ಕ್ಯಾಲರಿ ಕನ್ಸಂಪ್ಷನ್, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು, ಇವೆಲ್ಲ ನೀವು ಇಫ್ ಯು ಪುಟ್ ಇಟ್ ಟುಗೆದರ್ ದಿಸ್ ಆರ್ ಆಲ್ ಪ್ರಿವೆಂಟಬಲ್ ಕಾಸಸ್. ಓಕೆ, ಸೊ ಇವೆಲ್ಲ ಪ್ರಿವೆಂಟಬಲ್ ಕಾಸಸ್ ಅಲ್ಲಿ ಬರುತ್ತೆ. ಹಾಗೆ ನಿಮ್ಗೆ ದರ್ ಆರ್ ಅದರ್ ಜೆನೆಟಿಕ್ ಫ್ಯಾಕ್ಟರ್ಸ್ ಆಲ್ಸೋ. ಅದನ್ನ ಬೇಕಾದ್ರೆ ನಾವು ಆಮೇಲೆ ಫರ್ದರ್ ಕ್ವಶನ್ಸ್ ಅಲ್ಲಿ ಯು ಕ್ಯಾನ್ ಕವರ್ ಇಟ್. ಬಟ್ ಜೆನೆಟಿಕ್ ಫ್ಯಾಕ್ಟರ್ಸ್ ಆಲ್ಸೋ ಅಂದ್ರೆ ಹೆರಿಡೇಟರಿ ಫ್ಯಾಕ್ಟರ್ಸ್ ಅಂತೀವಿ, ಅವೆಲ್ಲ ಬರುತ್ತೆ.
ಅದಲ್ಲದೆ ಬೇರೆ ಬೇರೆ ಸಣ್ಣ ಸಣ್ಣ ಕಾರಣಗಳಿದೆ. ಈಗ ಫಾರ್ ಎಕ್ಸಾಂಪಲ್ ಸಂಬಡಿ ಡಿಲೇಸ್ ಆರ್ ಡಸಂಟ್ ಬ್ರೆಸ್ಟ್ ಫೀಡ್ ಅ ಚೈಲ್ಡ್, ಸ್ಲೈಟ್ ಇನ್ಕ್ರೀಸ್ ಇದೆ. ಹಾಗೆ ಡಿಲೇ ಇನ್ ಪ್ರೆಗ್ನೆನ್ಸಿ ಹ್ಯಾಸ್ ಅ ಸ್ಲೈಟ್ ಇನ್ಕ್ರೀಸ್. ಸೊ ಅವೆಲ್ಲ ದರ್ ಆರ್ ಸ್ಮಾಲರ್ ಕಾಸಸ್ ವಿಚ್ ಆರ್ ರಿಲೇಟೆಡ್ ಟು ಇದು, ಬಟ್ ಅದರ್ವೈಸ್ ದೇ ಆರ್ ಬೈ ಫಾರ್ ದೀಸ್ ಆರ್ ದಿ ಮೇನ್ ಕಾಸಸ್. ಸೊ ಏಜ್ ಆಗೋದನ್ನ ನೀವು ಹೇಳ್ದಂಗೆ ಅದನ್ನ ರಿವರ್ಸ್ ಮಾಡೋದಕ್ಕಾಗಲ್ಲ, ಬಟ್ ಬೇರೆ ಫ್ಯಾಕ್ಟರ್ಸ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು. ಸೊ ಅದು ನಮ್ ಕೈಯಲ್ಲಿರುವಂತದ್ದು. ಡಾಕ್ಟರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಲೈಕ್ ಹೆರಿಡಿಟರಿ ಮುಖಾಂತರ ಬರುತ್ತೆ ಅಂತ. ಸೊ ಹೆರಿಡಿಟರಿ ಮುಖಾಂತರ ಬರುವಂತ ಚಾನ್ಸಸ್ ಎಷ್ಟಿರುತ್ತೆ? ಈಗ ನೀವು ಹೆರಿಡಿಟರಿ ಕೇಳುವಾಗ ನಾನು ನಿಮಗೆ 2 ಫ್ಯಾಕ್ಟರ್ ನಾನು ಹೇಳ್ಬೇಕು. ಈಗ ಜೆನೆಟಿಕ್ಸ್ ಅಂಡ್ ಹೆರಿಡಿಟರಿ, ವಾಟ್ ಇಸ್ ದ ಡಿಫರೆನ್ಸ್? ಕ್ಯಾನ್ಸರ್ ಇಸ್ ಅ ಜೆನೆಟಿಕ್ ಡಿಸೀಸ್. ಹೆರಿಡಿಟರಿ ಅಂದ್ರೇನು? ಫ್ಯಾಮಿಲಿಯಿಂದ ಬರುವಂತದ್ದು ಅಥವಾ ಫ್ಯಾಮಿಲಿಗೆ ಪಾಸ್ ಆಗುವಂತದ್ದು. ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ, ಈ DNA ಸೆಲ್ಸ್ ಅಲ್ಲಿ ಇರುವಂತ DNA ಡ್ಯಾಮೇಜ್ ಆಗುತ್ತೆ, ಅದರಿಂದ ಬರೋದು. ನಾನು ವಯಸ್ಸಾಗ್ತಾ ಆಗ್ತಾ ಅಂತ ಒಂದು ಮ್ಯಾಟರ್ ಹೇಳ್ತೀನಿ. ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ನಮ್ಮ ಬಾಡಿನಲ್ಲಿ ಟಿಶ್ಯೂಸ್ ಎಲ್ಲ, ಈಗ ನೀ ಜಾಯಿಂಟ್ ಏನಾಗುತ್ತೆ, ಸವಿಯುತ್ತೆ. ಎಲ್ಲ ಜಾಯಿಂಟ್ಗಳು ಸವಿಯೋದಕ್ಕಾಗತ್ತೆ ಹೋಗುತ್ತೆ. ಹಾಗೇನೆ DNA ಮಲ್ಟಿಪ್ಲೈ ಆಗ್ತಾ 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 ಅದು ಸವಿಯುತ್ತೆ. ಸೊ ಅದು ಚೇಂಜಸ್ ಯಾವಾಗ ಆಗ್ತಾ ಆಗ್ತಾ ಹೋಗುತ್ತೋ ಅದರಲ್ಲಿ ಡ್ಯಾಮೇಜಸ್ ಅಕ್ಯುಮುಲೇಟ್ ಆಗುತ್ತೆ. ಅದಕ್ಕೆ ನೀವ್ ಜಾಯಿಂಟ್ ಅಲ್ಲೂ ಪ್ರಾಬ್ಲಮ್ ಬರೋದು ಅದಕ್ಕೋಸ್ಕರ. ಏಜ್ ಆಗ್ತಾನೆ ಪೇನ್ ಬರುತ್ತೆ. ಹೌದು, ಈ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಬರೋದು ಅದಕ್ಕೋಸ್ಕರನೇ. ಯಾಕೆಂದ್ರೆ ಅದು ಯೂಸ್ ಆಗ್ತಾ 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 ಅದರದ್ದು ವೇರ್ ಅಂಡ್ ಟೇರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ DNA ನಲ್ಲೂ ಮಲ್ಟಿಪ್ಲೈ ಆಗ್ತಾ ಆಗ್ತಾ ವೇರ್ ಅಂಡ್ ಟೇರ್ ಬಂದು ಮಿಸ್ಟೇಕ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಿಸ್ಟೇಕ್ ಗಳನ್ನ ರಿಪೇರ್ ಯಾವಾಗ ಮಾಡೋದಿಲ್ವೋ ಬಾಡಿ, ಅವಾಗ ಕ್ಯಾನ್ಸರ್ ಫಾರ್ಮ್ ಆಗೋದು. ಇನ್ ಸಿಂಪಲ್ ವರ್ಡ್ಸ್, ಜೆನೆಟಿಕಲಿ ಅಂದ್ರೆ ಇಟ್ಸ್ ಅ ಜೆನೆಟಿಕ್ ಆಕ್ಸಿಡೆಂಟ್. ಕ್ಯಾನ್ಸರ್ ಅನ್ನೋದು ಜೆನೆಟಿಕಲಿ ಅಂದ್ರೆ DNA ನಲ್ಲಿ ಆಗುವಂತ ಒಂದು ಆಕ್ಸಿಡೆಂಟ್ ಅದು. ಸೊ ಆಕ್ಸಿಡೆಂಟ್ ಯಾವಾಗ ರಿಪೇರ್ ಆಗೋದಿಲ್ವೋ ಅದು ಕ್ಯಾನ್ಸರ್ ಆಗುತ್ತೆ. ಈಗ ಅದೇ ಆಕ್ಸಿಡೆಂಟ್ ನಿಮ್ಮ ಈ ಪೇರೆಂಟ್ಸಿನ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಟ್ರಾನ್ಸ್ಮಿಷನ್ ಯಾವಾಗ ಆಗುತ್ತಪ್ಪ, ಅದು ಓವರಿನಲ್ಲಿದ್ರೆ ಅಥವಾ ಫುಲ್ ಬಾಡಿನಲ್ಲಿ, ನಿಮ್ಮ ಪೇರೆಂಟ್ಸ್ ಬಾಡಿನಲ್ಲಿದ್ದು ಆ ಓವರಿನಲ್ಲಿ ಅಥವಾ ಸ್ಪರ್ಮ್ಸ್ ಅಲ್ಲಿ ಇದ್ದಾಗ ಆ ಟೈಮಲ್ಲಿ ಅದು ಟ್ರಾನ್ಸ್ಮಿಷನ್ ಅಲ್ಲಿ ಬರುವಂತ ಚಾನ್ಸ್ ಇರುತ್ತೆ. ಸೊ ಅದನ್ನ ನಾವು ಹೆರಿಡಿಟರಿ ಅಂತೀವಿ. ಅದರ್ವೈಸ್ ಇಲ್ಲ, ವೇರ್ ಅಂಡ್ ಟೇರ್ ಅಲ್ಲಿ ಬರುವಂತದ್ದು ನಿಮ್ಮ ಬಾಡಿನಲ್ಲಿ ಮಾತ್ರ ಇರುತ್ತೆ. ಬಟ್ ಅದೇ ನಿಮ್ಮ ಜೆನೆಟಿಕ್ ಕಾಂಪೋನೆಂಟ್ ಅಂದ್ರೆ ಹೆರಿಡಿಟರಿ ಕಾಂಪೋನೆಂಟ್ ಅಲ್ಲಿ ಇದ್ದಾಗ ಟ್ರಾನ್ಸ್ಮಿಟ್ ಆಗುತ್ತೆ. ಜೆನೆಟಿಕಲಿ ಬರೋದೇ ಬೇರೆ, ಹೆರಿಡಿಟರಿ ಬರೋದೇ ಬೇರೆ ಅಂತ. ಕ್ಯಾನ್ಸರ್ ಅಂದ್ರೆ ಜೆನೆಟಿಕ್ ಆಕ್ಸಿಡೆಂಟೇನೆ, ಬಟ್ ಹೆರಿಡಿಟರಿ ಅಂದ್ರೆ ನಿಮ್ಮ ಪೇರೆಂಟ್ಸ್ ಇಂದ ಬರುವಂತದ್ದು ಆ ತರದ್ದು. ಹಾಗಿದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಹೆರಿಡಿಟರಿ ಮುಖಾಂತರ ಬರೋ ಚಾನ್ಸಸ್ ಕೂಡ ಇದೆ. ಅದು ಎಷ್ಟಿದೆ? ಇಟ್ಸ್ ಓನ್ಲಿ ಅಬೌಟ್ 10%, 5 to 10% ಚಾನ್ಸ್ ಇದೆ. ಸೊ ಜನ ಏನ್ ಅನ್ಕೋತಾರೆ, ನಮ್ಮ ಪೇರೆಂಟ್ಸ್ ಇರ್ಲಿಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ಇರ್ಲಿಲ್ಲ, ಸೊ ನನಗ್ ಬರೋದಿಲ್ಲ ಅಂತ ಅನ್ಕೋತಾರೆ. ಬಟ್ ದ ಫ್ಯಾಕ್ಟ್ ಇಸ್ ಆ ಗ್ರೂಪ್ ಏನಿದೆ ಅದು ಜಸ್ಟ್ 5 to 10% ಅಷ್ಟೇ. ಸೊ ಫ್ಯಾಮಿಲಿನಲ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಇಲ್ಲದೆ ಇದ್ರು ನಿಮಗೆ ರಿಸ್ಕ್ ಇದೆ. 5 to 10% ಮಾತ್ರ ಫ್ಯಾಮಿಲಿಯಲ್ಲಿ ಬರೋದು. ಬಾಕಿ ಎಲ್ಲರೂ ಅಂದ್ರೆ ನಿಯರ್ಲಿ 90% ಆಫ್ ದಿ ಪೇಷಂಟ್ಸ್ ನಾನ್ ಫ್ಯಾಮಿಲಿನೇ ಬರೋದು, ಇಲ್ಲದೆ ಫ್ಯಾಮಿಲಿನಲ್ಲಿ ಇಲ್ದೇನೆ ಬರೋದು. ಡಾಕ್ಟರ್, ಹಾಗಿದ್ರೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಉಂಟಾಗ್ತಾ ಇದೆ ಅಥವಾ ಅದರ ಸಿಂಪ್ಟಮ್ಸ್, ಪ್ರೈಮರಿ ಸಿಂಪ್ಟಮ್ಸ್ ಯಾವ ತರ ಇರುತ್ತೆ? ಜನರಲಿ ಈ ಬ್ರೆಸ್ಟ್ ಕ್ಯಾನ್ಸರ್ಸ್ ಬರುವಾಗ ಫಸ್ಟ್ ಸಿಂಪ್ಟಮ್ ಜನ ನೋಡೋದು ಲಂಪ್ ಇನ್ ದ ಬ್ರೆಸ್ಟ್, ಅಂದ್ರೆ ಒಂದು ಗಂಟು ಕಾಣಿಸ್ಕೊಳ್ಳುತ್ತೆ. ಸೊ ಆ ಗಂಟು ನಮ್ಮ ಜನ ಯೂಶಲಿ ಏನ್ ಅನ್ಕೋತಾರೆ, ಈ ಕ್ಯಾನ್ಸರ್ ಅಂದ್ರೆ ನೋವಿರುತ್ತೆ, ನೋವಿದ್ದಾಗ ಮಾತ್ರ ಹೋಗ್ಬೇಕು ಅಂತ. ಆದ್ರೆ ಪೇನ್ಲೆಸ್ ಲಂಪ್ ಇಸ್ ದ ಮೇನ್ ಸೈನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಅಂದ್ರೆ ನೋವು ಇಲ್ಲದೆ ಇರೋವಂತ ಲಂಪ್ ಅಂದ್ರೆ ಗಂಟು, ದಟ್ ಇಸ್ ದ ಮೇನ್ ಸಿಂಪ್ಟಮ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಏನಕ್ಕಪ್ಪ ಇದನ್ನ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನೀವು ಅದನ್ನ ಬ್ಯಾಕ್ವರ್ಡ್ ಒಂಥರ ಯೋಚನೆ ಮಾಡಿ. ಅಕಸ್ಮಾತ್ ನೋವು ಇದ್ದಿದ್ರೆ ಏನ್ ಮಾಡಿರೋರು ಜನ ಆಸ್ಪತ್ರೆಗೆ ಹೋಗ್ತಾರೆ, ಓಡ್ ಹೋಗ್ತಾರೆ. ನೋವು ಒಂದು ಸಿಂಪ್ಟಮ್, ಅದನ್ನ ನೋವು ಇದ್ದವರು ಯಾವತ್ತೂ ಸುಮ್ನೆ ಕೂತ್ಕೊಳ್ಳೋದು. ಸೊ ಇದು ಏನಕ್ಕಪ್ಪ ಕ್ಯಾನ್ಸರ್ ಏನಕ್ಕಪ್ಪ ಡೇಂಜರಸ್ ಹೇಳಿ ಇವಾಗ? ಯಾಕಂದ್ರೆ ಕ್ಯಾನ್ಸರ್ ಅಲ್ಲಿ ಪೇನ್ ಇರಲ್ಲ, ಸಿಂಪಲ್ ಅಷ್ಟೇ. ಸೊ ಪೇನ್ ಇದ್ದಿದ್ರೆ ಜನ ಸಿಂಪಲ್ ಜಸ್ಟ್ ಒಂದು ನೋವು ಬಂದ ತಕ್ಷಣ ಓಡೋಗಿರೋರು. ಸೊ ಪೇನ್ಲೆಸ್ ಲಂಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ ಆರ್ ಸಿಂಪ್ಟಮ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಇದು ಒಂದ್ ರೀತಿ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು ಕ್ಯಾನ್ಸರ್, ಯಾಕಂದ್ರೆ ಪೇನ್ ಇಲ್ಲ ಅಂತ ಅಂದಾಗ
ಜನ ಅಷ್ಟು ಅದ್ರ ಬಗ್ಗೆ ಕೇರ್ ಮಾಡ್ಕೊಳ್ಳೋದಿಲ್ಲ, ಏನೋ ಕಾಮನ್ ಆಗಿರೋವಂಥದ್ದು ಅಂತ ಅನ್ಕೋತಾರೆ. ಈಗ ಡಾಕ್ಟರ್ ಈಗ ಪ್ರೈಮರಿ ಸಿಂಪ್ಟಮ್ ಹೇಳಿದ್ರಿ, ಒಂದ್ ವೇಳೆ ಅದನ್ನ ನೆಗ್ಲೆಕ್ಟ್ ಮಾಡಿದ್ರು, ನೀವು ಹೇಳ್ದಂಗೆ ಪೇನ್ ಇಲ್ಲ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅದಾದ್ಮೇಲೆ ಅಡ್ವಾನ್ಸ್ ಸಿಂಪ್ಟಮ್ಸ್ ಏನಾದ್ರು ಬರುತ್ತಾ, ಗೊತ್ತಾಗತ್ತಾ ಅವ್ರಿಗೆ? ಯಾಕೆಂದ್ರೆ ಜನ ಅಲ್ಲಿವರೆಗೂ ರೀಚ್ ಆಗಬಾರ್ದು. ಈಗ ಆದ್ರೆ ಐ ಟೆಲ್ ಯು ದ ಫ್ಯಾಕ್ಟ್, ಅದೇ ರೀಚ್ ಆಗ್ಬಾರ್ದು. ಹೌದು, 60% ಆಫ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಂದ್ರೆ 60% ಬ್ರೆಸ್ಟ್ ಕ್ಯಾನ್ಸರ್ಸ್ ಇಂಡಿಯಾದಲ್ಲಿ ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ಬರುತ್ತೆ. ಅಲ್ಲಿ ತನಕ ಗೊತ್ತಾಗಲ್ಲ, ಅಲ್ಲಿ ತನಕ ತೋರ್ಸೋದಿಲ್ಲ, ಗೊತ್ತಾಗಲ್ಲ ಅಲ್ಲ ತೋರ್ಸೋದಿಲ್ಲ. ಸೊ ಅವ್ರು ಬ್ರೆಸ್ಟ್ ಲಂಪ್ ಇಟ್ಕೊಂಡು ಸುಮ್ನೆ ಕೂತಿರ್ತಾರೆ, ನೋವಿಲ್ಲ, ಏನೂ ಆಗ್ತಾ ಇಲ್ಲ, ಏನೋ ಒಂದ್ ಗಂಟಿದೆ ಅಂತ ಕೂತಿರ್ತಾರೆ. 60% ಜನ ಬರೋದು ಸ್ಟೇಜ್ 3 ನಲ್ಲಿ. ಅಂದ್ರೆ ಸ್ಟೇಜ್ 3 ಅಂದ್ರೆ ಗಂಟು ದಪ್ಪ ಆಗಿ ಸೈಡ್ ಆರ್ಮ್ಪಿಟ್ಟಲ್ಲೆಲ್ಲ ಲಿಂಫ್ ನೋಡ್ಸ್ಗೆಲ್ಲ ಹರಡಿ ಆಮೇಲೆ ಬರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಫುಲ್ ಸಿಂಪ್ಟಮ್ಸ್ ಬರುತ್ತೆ, ಯಾಕಂದ್ರೆ ದಪ್ಪ ಇರುತ್ತೆ ಗಂಟು, ಸೊ ಹೆವಿನೆಸ್ ಬರುತ್ತೆ, ನೋವು ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾವಾಗ್ಲೂ ನೋವು ಇರೋದೇ ಇಲ್ಲ. ಇನ್ಫ್ಯಾಕ್ಟ್ ಅದ್ರ ಮುಂಚೆನೂ ಡಯಾಗ್ನೋಸ್ ಮಾಡ್ಬೋದು. ಅದಕ್ಕೆ ಸ್ಕ್ರೀನಿಂಗ್ ಅಂತೀವಿ. ಅಂದ್ರೆ ಅದು ಮ್ಯಾಮೋಗ್ರಫಿ ಅವೆಲ್ಲ ಟೆಸ್ಟ್ಗಳಲ್ಲಿ ಅದ್ರ ಮುಂಚೆ, ಅಂದ್ರೆ ಈವನ್ ಗಂಟು ಫಾರ್ಮ್ ಆಗೋ ಮುಂಚೆನೂ ಅದನ್ನ ಕಂಡುಹಿಡಿಬಹುದು. ಸೊ ಅದನ್ನ ಈಗ ಹೇಗೆ ಅಂದ್ರೆ ಫಸ್ಟ್ ನಿಮಗೆ ಗಂಟು ಬಂದ್ರು ಅದನ್ನು ಲೇಟ್ ಅಂತೀವಿ ಸ್ವಲ್ಪ. ಅದು ಸ್ಟೇಜ್ 1 ಅದು ಆಲ್ಮೋಸ್ಟ್ ಸ್ಟೇಜ್ 1, 2 ನಲ್ಲಿ ಅಂದ್ರೆ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಂತೀವಿ. ಅದನ್ನ ನಾವು ಗಂಟಿದ್ದಾಗ ಬಂದಾಗ ನಮಗೆ ಗೊತ್ತಾಗುವಂತ ಜಸ್ಟ್ ಗಂಟಲ್ಲಿ. ಬಟ್ ಅದಕ್ಕಿಂತ ಮುಂಚೆನೂ ಕಂಡುಹಿಡಿಬಹುದು. ಅದನ್ನ ಪ್ರಿವೆನ್ಷನ್, ಪ್ರೈಮರಿ ಪ್ರಿವೆನ್ಷನ್ ಅಂತೀವಿ. ಹೇಗೆ ಡಾಕ್ಟರ್? ಅದಕ್ಕೆ ಮ್ಯಾಮೋಗ್ರಫಿ ಮಾಡ್ಬೇಕಾಗತ್ತೆ. ಸೊ ಈ ಮ್ಯಾಮೋಗ್ರಫಿ ಅನ್ನೋ ಟೆಸ್ಟ್ ಏನಿದೆ ಅದು ಬೇಸಿಕಲಿ ಸಿಂಪಲ್ ಎಕ್ಸ್ರೇ ಟೆಸ್ಟ್ ಆಫ್ ದಿ ಬ್ರೆಸ್ಟ್. ಇದು ಅಬೌವ್ ದಿ ಏಜ್ ಆಫ್, ಈಗ ಇಂಡಿಯಾದಲ್ಲಿ ಜನರಲಿ ನಾವು 45 ಅಂಡ್ ಅಬೌವ್ ಅಂತ ಹೇಳ್ತೀವಿ. ಈ 45 ಅಂಡ್ ಅಬೌವ್ ಏಜ್ ಗ್ರೂಪ್ ಅಲ್ಲಿ ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಆರ್ ಒನ್ಸ್ ಇನ್ 2 years, ವರ್ಷಕ್ಕೊಂದ್ಸಲ ಅಥವಾ 2 ವರ್ಷಕ್ಕೊಂದ್ಸಲ ಈ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ನ ಕಂಡು ಹಿಡಿಯುವಂತ ಒಂದು ಇದು ಅಂದ್ರೆ ಫಸ್ಟ್ ಇದು 0 ಸ್ಟೇಜ್ ಅಲ್ಲಿ ಕಂಡು ಹಿಡಿಯೋದಕ್ಕಾದ್ರೆ ಅದ್ರಲ್ಲಿ ಕಂಡು ಹಿಡಿಬಹುದು. ಅಂದ್ರೆ ಕೆಲವು ಚೇಂಜಸ್ ಮ್ಯಾಮೋಗ್ರಫಿನಲ್ಲಿ ಕೆಲವು ಚೇಂಜಸ್ ಇರುತ್ತೆ. ಅದ್ರಲ್ಲಿ ನಾವು ಪರ್ಟಿಕ್ಯುಲರ್ ಚೇಂಜಸ್ ನಾನು ಇಲ್ಲಿ ಹೇಳೋದಕ್ಕಾಗೋದಿಲ್ಲ ನಿಮ್ಗೆ. ಬಟ್ ಆ ಚೇಂಜಸ್ ಅನ್ನ ಕಂಡು ಹಿಡಿದು ಬಿಟ್ಟು ಅದನ್ನ ಫರ್ದರ್ ಬಯಾಪ್ಸಿ ಮಾಡಿ ಟೆಸ್ಟ್ ಮಾಡಿ ನಮಗೆ ಕ್ಯಾನ್ಸರ್ ಸ್ಟೇಜ್ 0 ನಲ್ಲಿ ಕಂಡುಹಿಡಿಬಹುದು. ಸ್ಟೇಜ್ 0 ಅಂದ್ರೆ ಅದು ಇವನ್ ನಿಮಗೆ ಪ್ರಾಪರ್ ಕ್ಯಾನ್ಸರ್ ಆಗದೆ ಇರೋ ಸ್ಟೇಜ್. ಅದು ಬಿಫೋರ್ ಕ್ಯಾನ್ಸರ್ ಸ್ಟಾರ್ಟ್ಸ್, ಅದಕ್ಕಿಂತ ಮುಂಚೆನೆ ನಿಮಗೆ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಮ್ಯಾಮೋಗ್ರಫಿ ಮಾಡೋದು. ಸೊ ನಿಮಗೆ ಮ್ಯಾಮೋಗ್ರಫಿ ಇಸ್ ನಾಟ್ ಫಾರ್ ಡಯಾಗ್ನೋಸಿಂಗ್ ಕ್ಯಾನ್ಸರ್, ಇಟ್ ಇಸ್ ಫಾರ್ ಕ್ಯಾಚಿಂಗ್ ಪ್ರಿಕರ್ಸರ್ ಆಫ್ ಕ್ಯಾನ್ಸರ್. ಅಂದ್ರೆ ಕ್ಯಾನ್ಸರ್ ಆಗೋ ಮುಂಚಿನ ಒಂದು ಸ್ಟೇಜ್ ಅನ್ನೇ ಕಂಡುಹಿಡಿಯೋದಕ್ಕೆ. ಸೊ ಅದು ಆತರ ಮಾಡ್ಬೇಕು ಅಂತ ಹೇಳಿದ್ರೆ ಮುಂಚೆನೆ ಟೆಸ್ಟ್ ಹೋಗ್ಬೇಕಾಗುತ್ತೆ. ಮ್ಯಾಮೋಗ್ರಫಿ ಅನ್ನೋದು ಅದಕ್ಕೆ ನಾನು ಹೇಳಿದ್ದು, ಮ್ಯಾಮೋಗ್ರಫಿ ಅನ್ನೋದು ಒನ್ಸ್ ಇನ್ ಅ ಇಯರ್ ಅಥವಾ ಒನ್ಸ್ ಇನ್ 2 years ರೆಗ್ಯುಲರ್ ಬೇಸಿಸ್ ಅಲ್ಲಿ ಮಾಡಿಸೋದಕ್ಕೆ ಹೇಳೋದು. ಎವ್ರಿ ವುಮೆನ್ ಮಾಡಬೇಕಾಗುತ್ತೆ. ಎಸ್, ಎವ್ರಿ ವುಮೆನ್ ಅಲ್ಲ, ಅಬೌವ್ ದಿ ಏಜ್ ಆಫ್ 45. ಓಕೆ, ಅಬೌವ್ ದ ಏಜ್ ಆಫ್ 45 ಅಷ್ಟೇ. ಹೌದು. ಅಂದ್ರೆ ಅದಕ್ಕಿಂತ ಕೆಳಗಿರೋರಿಗೆ ಚಾನ್ಸಸ್ ಇರಲ್ವಾ ಡಾಕ್ಟರ್? ತುಂಬಾ ಕಡಿಮೆ. ಸೊ ಅದಕ್ಕೋಸ್ಕರ ಜನರಲಿ ನೀವು ಅದಕ್ಕಿಂತ ಕೆಳಗಡೆ ವಯಸ್ಸಿರೋರು ಸ್ಕ್ರೀನಿಂಗ್ ಮಾಡ್ಬಿಟ್ಟು ಅಷ್ಟೊಂದು ಉಪಯೋಗ ಆಗೋದಿಲ್ಲ. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇಸ್ ಗುಡ್ ಎನಫ್. ಓಕೆ ಡಾಕ್ಟರ್, ಹಾಗಿದ್ರೆ ನೀವೀಗ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ಹೇಳಿದ್ರಿ. ಆ ರೀತಿ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್? ಸೊ ಆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಏನಾದ್ರೂ ಗೊತ್ತಾಗುತ್ತಾ ಅವರಿಗೆ? ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಲ್ಲಿ ಕಾಣಿಸ್ಕೊಳ್ಳೋದು ಬ್ರೆಸ್ಟ್ ಲಂಪ್ಸ್ ಅಷ್ಟೇ. ಬೇಕಂದ್ರೆ ಅದ್ರ ಮುಂಚಿಂದ ಗೊತ್ತಾಗೋದಿಲ್ಲ, ಅದು ಜಸ್ಟ್ ಮ್ಯಾಮೋಗ್ರಫಿನಲ್ಲೇ ಗೊತ್ತಾಗೋದು. ಬಟ್ ಅದು ಸ್ಟೇಜ್ 1 ಅಥವಾ 2 ಇರುತ್ತೆ ಅರ್ಲಿ ಡಯಾಗ್ನೋಸಿಸ್ ಆದಾಗ. ಲಂಪ್ ಇದ್ದಾಗ ಲೈಕ್ ಟಚ್ ಮಾಡಿದಾಗ ಅದು ಗಂಟಿನ ರೀತಿಯಲ್ಲಿ ನಮಗೆ ಫೀಲ್ ಆದ್ರೆ ಹೌದು, ಒಂದು ಡೌಟ್ ಬರುತ್ತೆ. ಡೌಟ್ ಬಂದಾಗ ಬಂದು ತೋರಿಸಿದ್ರೆ ಅದು ಸ್ಟೇಜ್ 1 or 2 ನಲ್ಲಿ ಇರುತ್ತೆ. ತುಂಬಾ ಡಿಲೇ ಮಾಡಿ ಬಂದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಸ್ಟೇಜ್ 3 ಅಲ್ಲಿ ಹೇಳ್ದಂಗೆ ನೀವು ಪೇನ್ ಇರುತ್ತೆ, ಜಾಸ್ತಿ ಪೇನ್ ಇರುತ್ತಾ? ಇರೋದಿಲ್ಲ ಅಷ್ಟೊಂದು. ಅದನ್ನು ಪೇನ್ಲೆಸ್ ಇರುತ್ತೆ ತುಂಬಾ ಜನಕ್ಕೆ. ಬಟ್ ಅವ್ರಿಗೆ ಅದು ಹೆವಿನೆಸ್ ಬಂದಾಗ ಗೊತ್ತಾಗುತ್ತೆ ದಟ್ ದರ್ ಇಸ್ ಲಾಟ್ ಆಫ್ ಹೆವಿನೆಸ್, ಲಾಟ್ ಆಫ್ ಲಿಂಫ್ ನೋಡ್ಸ್ ಇದೆ. ಸೊ ಒಂದು ಫೀಲಿಂಗ್ ಬರುತ್ತೆ ಏನೋ ಒಂದು ಇದೆ ಅಂತ ಅಲ್ಲಿ. ಓಕೆ ಓಕೆ, ಆ ರೀತಿ ಆದಾಗ ಅವರಿಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಡಾಕ್ಟರ್, ಈಗ ಮಾತಾಡ್ತಾ ಮ್ಯಾಮೋಗ್ರಫಿ ಬಗ್ಗೆ ಹೇಳಿದ್ರಿ. ಸೊ ಇದ್ರ ಸ್ಕ್ರೀನಿಂಗ್ ಟೆಸ್ಟ್ ನ ಬಗ್ಗೆ, ಪ್ರೊಸೀಜರ್ ಬಗ್ಗೆ ಹೇಳೋದಾದ್ರೆ? ಮ್ಯಾಮೋಗ್ರಫಿ ಅನ್ನೋದೇನಿದೆ ಅಂದ್ರೆ ಇಟ್ಸ್ ಬೇಸಿಕಲಿ ಅನ್ ಎಕ್ಸ್ರೇ ಎಕ್ಸಾಮಿನೇಷನ್. ಈ ಎಕ್ಸ್ರೇ ನಲ್ಲಿ
2 ಆಂಗಲ್ ಅಲ್ಲಿ ಬ್ರೆಸ್ಟ್ ಎಕ್ಸ್ರೇ ಮಾಡಿ ಅದರಲ್ಲಿ ಏನಾದರೂ ಕ್ಯಾಲ್ಸಿಯಂ ಡೆಪಾಸಿಟ್ಸ್ ಇದೆಯಾ ಅಂತ ನೋಡ್ತಾರೆ. ಆ ಕ್ಯಾಲ್ಸಿಯಂ ಸಣ್ಣ ಸಣ್ಣ ಮೈಕ್ರೋ ಕ್ಯಾಲ್ಸಿಫಿಕೇಶನ್ ಅಂತ ಹೇಳ್ತೀವಿ. ಆ ಮೈಕ್ರೋ ಕ್ಯಾಲ್ಸಿಫಿಕೇಶನ್ ಇದ್ದಾಗ ಆ ಜಾಗದಿಂದ ನಾವು ಬಯಾಪ್ಸಿ ಮಾಡಿ ಅದ್ರಲ್ಲಿ ಕ್ಯಾನ್ಸರ್ ಇದೆಯಾ ಅಥವಾ ಪ್ರಿಕರ್ಸರ್ಸ್ ಆಫ್ ಕ್ಯಾನ್ಸರ್ ಇದೆಯಾ ಅಂತ ಟೆಸ್ಟ್ ಮಾಡ್ತೀವಿ. ಅದನ್ನ ಮ್ಯಾಮೋಗ್ರಫಿ ಅಂತೀವಿ. ಜನರಲಿ ಮ್ಯಾಮೋಗ್ರಫಿ ಜೊತೆಗೆ ನಾವು ಅಲ್ಟ್ರಾಸೌಂಡ್ ಕೂಡ ಮಾಡಿಸ್ತೀವಿ, ಯಾಕಂದ್ರೆ ಅದು ಕೋರಿಲೇಷನ್ ಅಂತೀವಿ. ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಅಲ್ಲಿ ಕಾಣಿಸೋದು ಎಕ್ಸ್ರೇ ನಲ್ಲಿ ಕಾಣಿಸಲ್ಲ, ಎಕ್ಸ್ರೇ ನಲ್ಲಿ ಕಾಣಿಸೋದು ಅಲ್ಟ್ರಾಸೌಂಡ್ ಅಲ್ಲಿ ಕಾಣಿಸಲ್ಲ. ಸೊ ಅದನ್ನ ಎರಡನ್ನೂ ಸೇರಿಸ್ಬಿಟ್ಟು ಮ್ಯಾಮೋಗ್ರಫಿ ರಿಸಲ್ಟ್ ಕೊಟ್ರೆ ಬೆಟರ್ ಇರುತ್ತೆ. ಸ್ವಲ್ಪ ಇಟ್ ವಿಲ್ ಗಿವ್ ಅ ಬೆಟರ್ ಇನ್ಫಾರ್ಮೇಶನ್ ಟು ದಿ ಡಾಕ್ಟರ್ಸ್. ಹಾಗೆ ಸೊ ಈ ಟೆಸ್ಟ್ಗೆ ಈಗ ಒಂದು ಇರೋದು ಯಾವ ವಯಸ್ಸಿಂದ ಮಾಡಿಸ್ಬೇಕು ಅಂತ. ದರ್ ಇಸ್ ಅ ಕಾಂಟ್ರವರ್ಸಿ ಆಕ್ಚುಲಿ. ಒಂದು 50, ಕೆಲವು ಕಡೆ 45 ಇಯರ್ಸ್ ಅಂತ ಹೇಳ್ತೀವಿ, ಕೆಲವು ಕಡೆ 50 ಇಯರ್ಸ್ ಅಂತಾನು ಹೇಳ್ತೀವಿ. ಸೊ ಅಪ್ರಾಕ್ಸಿಮೇಟ್ಲಿ ಬಿಟ್ವೀನ್ ದಟ್ ಇಸ್ ದ ರೈಟ್ ಏಜ್ ಟು ಸ್ಟಾರ್ಟ್. ಅಂದ್ರೆ 45 ಇಂದ 50 ಒಳಗಡೆ ಒನ್ಸ್ ಇನ್ ಅ ಇಯರ್ ಆರ್ ಒನ್ಸ್ ಇನ್ 2 years ಆಲ್ಸೋ ದ ಟೆಸ್ಟ್ ಕ್ಯಾನ್ ಬಿ ಡನ್. ಈಗಿರೋ ಎವಿಡೆನ್ಸ್ ಪ್ರಕಾರ ಇವೆಲ್ಲ ಹೇಗೆ ಅಂದ್ರೆ ಸೈಂಟಿಫಿಕ್ ಎವಿಡೆನ್ಸ್ ನೋಡ್ಕೊಂಡು ಮಾಡುವಂತದ್ದು. ಸೊ ಜನರಲಿ ಒನ್ಸ್ ಇನ್ 2 years ಇಸ್ ಆಲ್ಸೋ ಅಡಿಕ್ವೇಟ್ ಅಂತ ನಾವ್ ಹೇಳ್ತೀವಿ. ಡಾಕ್ಟರ್, ಈಗ ನೀವು ಹೇಳಿದ್ರೆ ಬಯಾಪ್ಸಿ ಬಗ್ಗೆ. ಬಯಾಪ್ಸಿ ಅಂದ್ರೆ ಏನು, ಇದು ಹೇಗಿರುತ್ತೆ? ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲೇ ಹೇಳಿದ್ರಿ, ಬಯಾಪ್ಸಿಯನ್ನ ಮೆನ್ಷನ್ ಮಾಡಿದ್ರಿ. ಹೌದು, ಈ ಬಯಾಪ್ಸಿ ಅನ್ನೋದೇನಿದೆ, ಇಟ್ ಇಸ್ ಅ ನೀಡಲ್ ಟೆಸ್ಟ್. ಅಂದ್ರೆ ಒಂದು ಸಣ್ಣ ಸೂಜಿನ ಅಲ್ಲಿ ಕಾಣಿಸ್ತಾ ಇರೋ ಡಿಫೆಕ್ಟ್ ಒಳಗಡೆ ಹಾಕ್ಬಿಟ್ಟು ನಾವು ಲೀಷನ್ ಅಂತೀವಿ. ಅಂದ್ರೆ ಡಿಫೆಕ್ಟ್ ನಮ್ಮ ಮೆಡಿಕಲ್ ಟರ್ಮ್ ಇಸ್ ಲೀಷನ್. ಸೊ ಆ ಏರಿಯಾದೊಳಗಡೆ ಒಂದು ಸಣ್ಣ ಸೂಜಿ ಹಾಕಿ ಆ ಟೆಸ್ಟ್ ಕೆಲವು ಸೆಲ್ಸ್ ಸ್ಯಾಂಪಲ್ ತೆಗೆಯೋದು. ಆ ಸ್ಯಾಂಪಲ್ ಏನ್ ತೆಗಿತೀವಿ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಟೆಸ್ಟ್ ಮಾಡ್ತಾರೆ. ನಮ್ಮ ಪ್ಯಾಥಾಲಜಿ ಅಂತ ಡಿಪಾರ್ಟ್ಮೆಂಟ್ ಇರುತ್ತೆ. ಪ್ಯಾಥಾಲಜಿಸ್ಟ್ ಅದನ್ನ ಮೈಕ್ರೋಸ್ಕೋಪ್ ಕೆಳಗಡೆ ಟೆಸ್ಟ್ ಮಾಡಿ ನಮಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ದಟ್ ಇಸ್ ದ ಪ್ರೊಸೆಸ್ ಆಫ್ ಬಯಾಪ್ಸಿ. ಸೊ ಬಯಾಪ್ಸಿಯಲ್ಲಿ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿ ಬರುವಂತಹ ರಿಸಲ್ಟ್ ಏನಿದೆ ಅದು ಫೈನಲ್ ಆಗಿರುತ್ತೆ, ಲೈಕ್ ಯಾವ ಸ್ಟೇಜ್ ಅಲ್ಲಿ ಇದೆ. ನೋ, ಬಯಾಪ್ಸಿ ಅನ್ನೋದೇನು, ಬಯಾಪ್ಸಿ ಅಂದ್ರೆ ಒಂದು ಸ್ಮಾಲ್ ಪೀಸ್ ತೆಗೆದು ಬಿಟ್ಟು ಅದನ್ನ ಮೈಕ್ರೋಸ್ಕೋಪ್ ಕೆಳಗಡೆ ಹಾಕಿ ನೋಡೋದು. ಅದ್ರಲ್ಲಿ ಸ್ಟೇಜ್ ಹೇಳೋದಕ್ಕಾಗಲ್ಲ, ಆ ಪೀಸ್ ಅಲ್ಲಿ ಏನಿದೆ ಅಂತ ಹೇಳ್ಬೋದು. ಸೊ ಅದನ್ನ ನಾವು ಜಸ್ಟ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಸ್ಟೇಜಿಂಗ್ ಅನ್ನೋದೇನಿದೆ, ಐ ಟೆಲ್ ಯು ಇದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವ್ದೋ ಒಂದು ಸ್ವೀಟ್ ಶಾಪ್ ಹೋಗ್ತೀರಾ, ಅಲ್ಲಿ ನಿಮಗೆ ಕಣ್ಣು ಮುಚ್ಚಿಬಿಟ್ಟು ಇದನ್ನ ಒಂದೊಂದು ಪೀಸ್ ಕೊಡ್ತಾರೆ ನಿಮ್ಗೆ ಕೈಗೆ. ನೀವು ಬಾಯಲ್ಲಿ ಹಾಕೊಂಡ್ಬಿಟ್ಟು ಇದು ಲಡ್ಡು ಅಥವಾ ಇದು ಕಾಜು ಕಟ್ಲಿ, ಜಿಲೇಬಿ ಏನೋ ಒಂದು ಹೇಳ್ತೀರಾ, ಟೇಸ್ಟ್ ಮಾಡಿ ಹೇಳ್ತೀವಿ. ತುಂಬಾ ಸ್ವೀಟ್ ಇದೆ, ಕಡಿಮೆ ಇದೆ, ಮೀಡಿಯಂ ಇದೆ, ಅವೆಲ್ಲ ಹೇಳ್ತೀರಾ. ಸೊ ಅದನ್ನ ಡಯಾಗ್ನೋಸಿಸ್ ಅಂತೀವಿ. ಏನು ದಟ್ ಇಸ್ ಡಯಾಗ್ನೋಸ್, ಅದು ಡಯಾಗ್ನೋಸಿಸ್. ಸ್ಟೇಜಿಂಗ್ ಅಂದ್ರೆ ಏನು, ಅದು ಕ್ವಾಂಟಿಟಿ ಆಫ್ ದ ಡಿಸೀಸ್ ಇನ್ ಸಿಂಪಲ್ ವರ್ಡ್ಸ್. ಸೊ ಅದಕ್ಕೆ ಬೇರೆ ಬೇರೆ ಟೆಸ್ಟ್ ಇದೆ. ಪೆಟ್ ಸಿಟಿ ಇಸ್ ಒನ್ ಆಫ್ ದಿ ಪೆಟ್ ಸಿಟಿ ಅಂತ ಹೇಳ್ತಾ ಇರ್ತೀವಲ್ಲ, ನೀವು ಕೇಳಿಸ್ಕೊಂಡಿರ್ಬೋದು ತುಂಬಾ ಜನ. ಪೆಟ್ ಸಿಟಿ ಡಯಾಗ್ನೋಸಿಸ್ ಗೋಸ್ಕರ ಕ್ಯಾನ್ಸರ್ಗೆ. ನೋ, ಇಟ್ ಕ್ಯಾನ್ ನಾಟ್ ಡಯಾಗ್ನೋಸ್ ಕ್ಯಾನ್ಸರ್. ಇಟ್ ಇಸ್, ಈ ಸಿಟಿ ಸ್ಕ್ಯಾನ್ ಆಗ್ಲಿ ಯಾವುದೇ ಆಗ್ಲಿ, ಇಟ್ ಕ್ವಾಂಟಿಫೈಸ್ ದ ಡಿಸೀಸ್, ಇಟ್ ಡಸ್ ನಾಟ್ ಡಯಾಗ್ನೋಸ್ ದ ಡಿಸೀಸ್. ಸೊ ಎಷ್ಟಿದೆ, ಸೊ ಅದನ್ನ ನಾವು ಸ್ಟೇಜ್ ಅಂತೀವಿ. ಈ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಸ್ಟೇಜ್ 1 ಅಂದ್ರೆ ತುಂಬಾ ಕಾಯಿಲೆ ಕಡಿಮೆ ಇದೆ, ಸ್ಟೇಜ್ 4 ಅಂದ್ರೆ ತುಂಬಾ ಜಾಸ್ತಿ ಇದೆ. ಸೊ ದೀಸ್ ಆರ್ ದಿ ಎಕ್ಸ್ಟ್ರೀಮ್ಸ್. ಸ್ಟೇಜ್ 0 ಅಂದ್ರೆ ಇಟ್ ಇಸ್ ವೆರಿ ಮಿನಿಮಲ್. ಅದು ಇನ್ಫ್ಯಾಕ್ಟ್ ಇಟ್ ಇಸ್ ನಾಟ್ ಇವನ್ ಇಟ್ ಹಸ್ ನಾಟ್ ಬಿಕಮ್ ಪ್ರಾಪರ್ ಕ್ಯಾನ್ಸರ್ ಆಲ್ಸೋ ಅಂತ ಲೆಕ್ಕ. ಸೊ ಬಯಾಪ್ಸಿಯಲ್ಲಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ಅಂದ್ರೆ ಕನ್ಫರ್ಮೇಶನ್ ಆಫ್ ಡಿಸೀಸ್. ಡಾಕ್ಟರ್, ಈಗ ಒಬ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂತು, ಈಗ ನೀವು ಹೇಳ್ದಂಗೆ ಫಸ್ಟ್ ಸ್ಟೇಜ್ ಅಲ್ಲೋ ಅಥವಾ ಸೆಕೆಂಡ್ ಸ್ಟೇಜ್ ಅಲ್ಲೋ ಗೊತ್ತಾಯ್ತು, ಕ್ಯೂರ್ ಆಯ್ತು ಅಂದ್ರೆ ನೆಕ್ಸ್ಟ್ ಇನ್ನೊಮ್ಮೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇದೆಯಾ, ಆ ಸಾಧ್ಯತೆಗಳಿದೆಯಾ ಅಂತ? ಈಗ ಒಬ್ರಿಗೆ ಏನೋ ಒಂದು ಆಕ್ಸಿಡೆಂಟ್ ಆಗಿ ಅವ್ರು ಎದ್ರೆ ಇನ್ನೊಂದು ಆಕ್ಸಿಡೆಂಟ್ ಆಗೋ ಚಾನ್ಸ್ ಇದೆಯಾ? ಇರಬಹುದು. ಎಸ್. ಸೊ ಹಾಗೇನೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲೂ ಒಂದ್ಸಲ ಕ್ಯಾನ್ಸರ್ ಹಾಕಿ ಇವ್ ಕಮ್ಔಟ್ ಇನ್ನೊಂದಾಗೋ ಚಾನ್ಸ್ ಇದೆ. ಸೊ ಅದಕ್ಕೋಸ್ಕರನೇ ಅವರು ರೆಗ್ಯುಲರ್ ಫಾಲೋ ಅಪ್ ಅಲ್ಲಿ ಇರ್ಲೇಬೇಕು. ಈಗ ಒಂದು ಕ್ಯಾನ್ಸರ್ ಡಿಟೆಕ್ಟ್ ಆಗಿ ನೆಕ್ಸ್ಟ್ ಯಾವಾಗ ಅದೇ ಕ್ಯಾನ್ಸರ್ ಮತ್ತೆ ರಿಕರೆನ್ಸ್ ಆಗೋ ಚಾನ್ಸ್ ಮ್ಯಾಕ್ಸಿಮಮ್ ವಿತಿನ್ 2 years ಇರೋದು ಯೂಶಲಿ. ಸೊ ಅದಕ್ಕೆ ಕ್ಲೋಸ್ ಫಾಲೋ ಅಪ್ ಅಲ್ಲಿ ನಾವು ಫಸ್ಟ್ 2 years ಇಟ್ಕೊಂಡಿರ್ತೀವಿ. ಆಫ್ಟರ್ ಟ್ರೀಟ್ಮೆಂಟ್ 2 yearsಗೆ ನಾವು ಕ್ಲೋಸ್ ಫಾಲೋ ಅಪ್ ಇಟ್ಟಿರ್ತೀವಿ.
2 to 5 years ಅಲ್ಲಿ ನಾವು ಸ್ವಲ್ಪ ಅದನ್ನು ಗ್ಯಾಪ್ ಜಾಸ್ತಿ ಮಾಡ್ತೀವಿ. ಯೂಶಲಿ 6 monthly ಅಂತ ಹೇಳ್ತೀವಿ. ಆಫ್ಟರ್ ದಟ್ ಆಫ್ಟರ್ 5 years ಒಫಿಷಿಯಲಿ ನಾವು ಪೇಷಂಟ್ ಇಸ್ ಕ್ಯೂರ್ಡ್ ಅಂತ ಡಿಕ್ಲೇರ್ ಮಾಡ್ತೀವಿ. ಈಗ ಒಂದು ಪೇಷಂಟ್ ಕ್ಯೂರ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಸುಮಾರು 5 ವರ್ಷ ಬೇಕಾಗುತ್ತೆ. ಸುಮಾರಲ್ಲ, ನಮ್ದು ಒಫಿಷಿಯಲಿ 5 years ಇಸ್ ದ ಸ್ಟ್ಯಾಂಡರ್ಡ್. ಒಫಿಷಿಯಲಿ 5 years ಬೇಕಾಗುತ್ತೆ. ಹೌದು, ಒಫಿಷಿಯಲಿ ಡಿಕ್ಲೇರ್ ಮಾಡೋದಕ್ಕೆ. ಈಗ ನೀವು ಅದ್ರ ಮತ್ತೆ ನೀವು ಕೇಳಿರೋ ಕ್ವೆಶ್ಚನ್ಗೆ ವಾಪಸ್ ಹೋಗೋಣ. ಕ್ಯಾನ್ಸರ್ ಮತ್ತೆ ಅದಾದ್ಮೇಲೂ ಬರಬಹುದಾ? ಬರಬಹುದು. ಯಾಕಂದ್ರೆ ಕ್ಯಾನ್ಸರ್ ಇಸ್ ನಾಟ್ ಅಂದ್ರೆ ಒಂದೇ ಟೈಮ್ ಬರಬೇಕು ಅಂತ ಇಲ್ಲ. ಬಟ್ ಇವಾಗ ನಾವು ಕ್ಯಾನ್ಸರ್ ಕ್ಯೂರ್ ರೇಟ್ ಚೆನ್ನಾಗಿರೋದ್ರಿಂದ ಆಕ್ಚುಲಿ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಅರ್ಲಿ ಡಿಟೆಕ್ಷನ್ ಅಲ್ಲಿ ನಿಯರ್ಲಿ 95% ಪೇಷಂಟ್ಸ್ ಗೆಟ್ ಕ್ಯೂರ್ಡ್. ಫಸ್ಟ್ ಸ್ಟೇಜ್ ಅಲ್ಲಿ, ಸೆಕೆಂಡ್ ಸ್ಟೇಜ್ ಅಲ್ಲಿ ನಿಯರ್ಲಿ 80% ಕ್ಯೂರ್ ಆಗುತ್ತೆ. ಸೊ ಈ ಪೇಷಂಟ್ಸ್ ಏನಿದೆ ದೇ ಕಂಟಿನ್ಯೂ ಟು ಲಿವ್. ಐ ಸಿ ಸಮ್ ಪೇಷಂಟ್ಸ್ ಡಯಾಗ್ನೋಸ್ 20 years ಬ್ಯಾಕ್ ಎಲ್ಲ ಕ್ಯೂರ್ ಆಗಿ ಆರಾಮಾಗಿ ಓಡಾಡ್ತಾ ಇರೋರು ಇದ್ದಾರೆ. ನನ್ನೇ ಪೇಷಂಟ್ಸ್ ಇದ್ದಾರೆ ತುಂಬಾ ಜನ. ಸೊ ಈಗ ಕ್ಯಾನ್ ದೇ ಹ್ಯಾವ್ ಸೆಕೆಂಡ್ ಕ್ಯಾನ್ಸರ್? ಎಸ್, ದೇ ಕ್ಯಾನ್ ಹ್ಯಾವ್ ಸೆಕೆಂಡ್ ಬ್ರೆಸ್ಟ್ ಕ್ಯಾನ್ಸರ್ ಆಲ್ಸೋ. ಅವ್ರಿಗೆ ಇನ್ನೊಂದು ಬೇರೆ ಕ್ಯಾನ್ಸರ್ ಆದ್ರೂ ಬರ್ಲೂಬಹುದು. ಚಾನ್ಸಸ್ ಇದೆ. ಐ ಹ್ಯಾವ್ ಹ್ಯಾಡ್ ಪೇಷಂಟ್ಸ್ ವಿತ್ ಈಗ ಅದ್ರ ಕ್ಯೂರ್ ಆಗಿದೆ 5 years, 6 years ಆಗಿದೆ, 7 years, 7th year ಒನ್ ಮೋರ್ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಕೆಲವರಿಗೆ ಬಂದಿದೆ. ಇಟ್ಸ್ ಜಸ್ಟ್ ಅ ಫೇಟ್, ರೈಟ್? ಸೊ ಇಟ್ ಕ್ಯಾನ್ ಹ್ಯಾಪನ್. ಸೊ ಅದಕ್ಕೇನೆ ಯು ಹ್ಯಾವ್ ಟು ಬಿ ಅಲರ್ಟ್ ಅಂಡ್ ಅವೇರ್. ಸೊ ದಟ್ ಅಲರ್ಟ್ನೆಸ್ ಅಂಡ್ ಅವೇರ್ನೆಸ್ ವಿಲ್ ಕೀಪ್ ಯು ಸೇಫ್. ಡಾಕ್ಟರ್, ಹಾಗಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಹಾಗೇನೆ ಇಮ್ಯೂನ್ ಸಿಸ್ಟಮ್ಗೆ ಏನಾದ್ರು ಕನೆಕ್ಷನ್ಸ್ ಇದೆಯಾ? ಆತರ ಏನಾದ್ರು ಇದೆಯಾ? ಲೈಕ್ ಯೂಶಲಿ ಹೆಲ್ತ್ ಅಂತ ಬಂದಾಗ ನಾವು ಹೇಳೋವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇದೆ, ಹಿಂದೆ ಎಲ್ಲ ಜಾಸ್ತಿ ಇತ್ತು, ಅದಕ್ಕೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಂತ. ಸೊ ಇದಕ್ಕೇನಾದ್ರೂ ಕನೆಕ್ಷನ್ಸ್ ಇದೆಯಾ? ಯಾವುದೇ ಬಾಡಿನಲ್ಲಿ ಯಾವುದೇ ಪ್ರಾಬ್ಲಮ್ ಆದ್ರೂ ಇಮ್ಯುನಿಟಿ ಹ್ಯಾಸ್ ಅ ರೋಲ್. ಹೌದು. ಸೊ ಈಗ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಇಮ್ಯುನೋಥೆರಪಿ ಅಂತ ಕೇಳಿದಿರಾ ಅಲ್ವಾ? ಕೇಳಿದಿರಾ? ಯು ನಾಟ್ ಹರ್ಡ್? ಓಕೆ. ಸೊ ತುಂಬಾ ಜನ ಕೇಳ್ತಾರೆ, ಅದು ರಿಸರ್ಚ್ ಮಾಡ್ಕೊಂಡು ಬರ್ತಾರೆ, ಗೂಗಲ್ ಸರ್ಚ್ ಮಾಡ್ಕೊಂಡು ಇಮ್ಯುನೋಥೆರಪಿ ಅಂತ. ಇಮ್ಯುನೋಥೆರಪಿ ಇಸ್ ಒನ್ ಆಫ್ ದಿ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಮೆನಿ ಕ್ಯಾನ್ಸರ್ಸ್. ಅದನ್ನ ತುಂಬಾ ಕ್ಯಾನ್ಸರ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಇಮ್ಯುನೋಥೆರಪಿ ಏನಪ್ಪಾ? ಇಟ್ ಯೂಸಸ್ ಬಾಡೀಸ್ ಇಮ್ಯುನಿಟಿ ಟು ಅಟ್ಯಾಕ್ ಕ್ಯಾನ್ಸರ್. So it uses some molecules. It's a much more complicated ಇದು, but simplify ಮಾಡಬೇಕು ಅಂದ್ರೆ it uses body's mechanism, immunity to attack cancer. ಹಾಗೇನೆ so I'll take you to the other side. Could the body's immunity have attacked the cancer by itself? ಅಂದ್ರೆ ಈ ಕ್ಯಾನ್ಸರ್ ಸ್ಟಾರ್ಟ್ ಆದಾಗ ಬಾಡಿ ಇಮ್ಯುನಿಟಿ ಅದಾಗದೇ ಅಟ್ಯಾಕ್ ಮಾಡಬಹುದಾಗಿತ್ತಲ್ಲ. ಹೌದು, ಕರೆಕ್ಟ್ ತಾನೆ? So that is why immunity has a role in prevention of cancer. But ಅದು ಆಪ್ಟಿಮಲ್ ಇಮ್ಯುನಿಟಿ ಇರಬೇಕು. ಯಾವುದೇ ಇದನ್ನು ಎಕ್ಸಸ್ ಇದ್ರೂ ಒಳ್ಳೇದಲ್ಲ, ಕಡಿಮೆ ಇದ್ರೂ ಒಳ್ಳೇದಲ್ಲ, ಅದು ಆಪ್ಟಿಮಲ್ ಇರಬೇಕು. ಸೊ ಈಗ ನಾನು ಇನ್ನೊಂದು ಪಾಯಿಂಟ್ ಅದ್ರಲ್ಲಿ ಏನಕ್ಕೆ ಹೇಳಿದೆ ಅಂದ್ರೆ, ಈ ಹೈಪರ್ ಇಮ್ಯೂನ್ ಅಂದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಇರುತ್ತೆ ಕೆಲವೊಮ್ಮೆ. ಅಂದ್ರೆ ಬಾಡೀಸ್ ಅಟ್ಯಾಕಿಂಗ್ ಇಟ್ಸ್ ಓನ್ ಸೆಲ್ಫ್. ತುಂಬಾ ಕಡೆ ಬರುತ್ತೆ ಅದು. ಈಗ ಆಟೋ ಇಮ್ಯೂನ್ ಡಿಸಾರ್ಡರ್ ಬವಲ್ ಇಂಟೆಸ್ಟೈನ್ ಅಲ್ಲಿ ಆಗ್ಬೋದು, ಬೇರೆ ಎಲ್ಲ ತುಂಬಾ ಕಡೆ ಆಗುತ್ತೆ. ಸ್ಕಿನ್ ಅಟ್ಯಾಕ್ ಮಾಡುತ್ತೆ. ಸೊ ದರ್ ಆರ್ ಮೆನಿ ಥಿಂಗ್ಸ್. ಸೋರಿಯಾಸಿಸ್ ಅಂತೀವಿ. ಸೊ ಇವೆಲ್ಲ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಸೊ ಈ ತರ ಕೇಸಸ್ ದೇ ಆರ್ ಬ್ಯಾಡ್ ಬಿಕಾಸ್ ದ ಬಾಡಿ ಇಸ್ ಅಟ್ಯಾಕಿಂಗ್ ಇಟ್ ಸೆಲ್ಫ್. ಲೋವರ್ ಇಮ್ಯುನಿಟಿ ಇಸ್ ಆಲ್ಸೋ ಬ್ಯಾಡ್. ಈಗ HIV ನಲ್ಲಿ ತುಂಬಾ ಕ್ಯಾನ್ಸರ್ಸ್ ಬರುತ್ತೆ ಬಿಕಾಸ್ ಬಾಡಿ ಕೆನಾಟ್ ಮ್ಯಾನೇಜ್ ದಿ ಇದು ಅಂದ್ರೆ ಜೆನೆಟಿಕ್ ಡಿಫೆಕ್ಟ್ಸ್ ಆಗ್ಲಿ, ಇನ್ಫೆಕ್ಷನ್ಸ್ ಆಗ್ಲಿ, ಬಾಡಿ ಫೇಲ್ಸ್ ಟು ಮ್ಯಾನೇಜ್ ದೀಸ್ ಥಿಂಗ್ಸ್. ಸೊ ಇದರಿಂದಾಗಿ ಕ್ಯಾನ್ಸರ್ಸ್ ಬರೋ ರಿಸ್ಕ್ ಇರುತ್ತೆ. ಸೊ ದಟ್ ಆಪ್ಟಿಮಲ್ ಅಮೌಂಟ್ ಆಫ್ ಥಿಂಗ್ಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಡಾಕ್ಟರ್, ಹಾಗಿದ್ರೆ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ. ಇದರಲ್ಲಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಇರುತ್ತಾ ಬ್ರೆಸ್ಟ್ ಕ್ಯಾನ್ಸರ್? ಈಗ ನಮ್ಮಲ್ಲಿ ಈ ಟ್ರೀಟ್ಮೆಂಟ್ ಅಲ್ಲಿ ಬ್ರಾಡ್ಲಿ ಹೇಳಬೇಕು ಅಂದ್ರೆ which are the treatments we know of ಈ ಕ್ಯಾನ್ಸರ್ಗೆ? there is surgery, chemotherapy ಇದೆ, ರೇಡಿಯೇಷನ್ ಇದೆ, ಮತ್ತೆ ಹಾರ್ಮೋನ್ ಥೆರಪಿ, ಇಮ್ಯುನೋಥೆರಪಿ ಅವೆಲ್ಲ ಬರುತ್ತೆ. ಈಗ ನಾನು ಬ್ರಾಡ್ಲಿ ಕ್ಲಾಸಿಫೈ ಮಾಡ್ಬೇಕಾದ್ರೆ ಇದರಲ್ಲಿ ಇರೋದು ಒಂದು ಲೋಕಲ್ ಟ್ರೀಟ್ಮೆಂಟ್, ಅಂದ್ರೆ ಎಲ್ಲಿ ಕಾಯಿಲೆ ಇದೆಯೋ ಆ ಜಾಗಕ್ಕೆ ಮಾಡುವಂತದ್ದು ಲೋಕಲ್ ಟ್ರೀಟ್ಮೆಂಟ್, ರೈಟ್? ಲೋಕಲ್, ಕರೆಕ್ಟ್ ತಾನೆ? ಅಂದ್ರೆ ಆ ಜಾಗಕ್ಕೆ ಮಾತ್ರ ಕೊಡುವಂತದ್ದು.
ಫುಲ್ ಬಾಡಿ ಕೊಡುವಂಥದ್ದು ಇನ್ನೊಂದು, ಅದಕ್ಕೆ ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಈ ಲೋಕಲ್ ಟ್ರೀಟ್ಮೆಂಟ್ ಅಲ್ಲಿ ಏನೇನ್ ಬರುತ್ತೆ? ಸರ್ಜರಿ ಬರುತ್ತೆ, ರೇಡಿಯೇಷನ್ ಬರುತ್ತೆ, ಎಕ್ಸಾಕ್ಟ್ಲಿ ಎಲ್ಲ ಆಗಿದೆ ಅಲ್ಲಿಗೆ ಮಾತ್ರ ಮಾಡುವಂಥದ್ದು. ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂದ್ರೆ ಬಾಡಿ ಫುಲ್ ಕೊಡುವಂಥದ್ದು ಏನೇನ್ ಬರುತ್ತೆ? ಕೀಮೋಥೆರಪಿ, ಹಾರ್ಮೋನ್ ಥೆರಪಿ. ಕೀಮೋ ಯಾಕೆಂದ್ರೆ ಇಂಜೆಕ್ಷನ್ ಕೊಡ್ತೀವಿ, ಹಾರ್ಮೋನ್ ಥೆರಪಿ ಯಾಕೆಂದ್ರೆ ಟ್ಯಾಬ್ಲೆಟ್ ನುಂಗಬೇಕು, ಫುಲ್ ಬಾಡಿಗೆ ಹರಡುತ್ತೆ. ಇಮ್ಯುನೊಥೆರಪಿ, ಟಾರ್ಗೆಟ್ ಥೆರಪಿ ಎಲ್ಲ ಫುಲ್ ಬಾಡಿಗೆ. ನಮ್ದು ಈ ಫುಲ್ ಬಾಡಿಗೆ ಇವೆಲ್ಲ ಕೀಮೋಥೆರಪಿ ಆಗ್ಲಿ ಇಮ್ಯುನೊಥೆರಪಿ ಎಲ್ಲ ಇವೆಲ್ಲ ಏನು? ದೇ ಆರ್ ಆಲ್ ಕೆಮಿಕಲ್ಸ್, ರೈಟ್? ದೇ ಆರ್ ಆಲ್ ಕೆಮಿಕಲ್ಸ್. ಒಂದಾನೊಂದು ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ವೆನ್ ಎನಿ ಕೆಮಿಕಲ್ ವಿಚ್ ವಾಸ್ ಗಿವನ್ ಟು ಹ್ಯೂಮನ್ ಬೀಯಿಂಗ್ಸ್ ವಾಸ್ ಕಾಲ್ಡ್ ಕೀಮೋಥೆರಪಿ. ಈಗ ಸ್ವಲ್ಪ ಇದಕ್ಕೆ ನಮ್ಮ ಕ್ಯಾನ್ಸರ್ ಮಾತ್ರ ಯೂಸ್ ಮಾಡ್ತಾ ಇದೀವಿ ಈ ಟರ್ಮ್. ಬಟ್ ಒಂದು ಕಾಲದಲ್ಲಿ ನೀವು ಆಂಟಿಬಯೋಟಿಕ್ ಏನ್ ತಗೋತಿರೋ ಅದನ್ನು ಕೀಮೋಥೆರಪಿ ಅಂತಾನೆ ಹೇಳ್ತಾ ಇದ್ರು. ಯಾಕೆಂದ್ರೆ ಅದೂನು ಕೆಮಿಕಲ್ಲೇ, ಎಕ್ಸ್ಟರ್ನಲಿ ಕೊಡುವಂತ ಕೆಮಿಕಲ್. ಈಗ ಆಂಟಿಬಯೋಟಿಕ್ ಅಂದ್ರೇನು? ಆಂಟಿ ಅಂದ್ರೆ ಎಗೇನ್ಸ್ಟ್, ಬಯೋಸ್ ಅಂದ್ರೆ ಲೈಫ್. ಸೊ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಎಗೇನ್ಸ್ಟ್ ಲೈಫ್, ರೈಟ್? ಸೊ ಆಂಟಿಬಯೋಟಿಕ್ ನೀವು ಏನ್ ತಗೋತಿರೋ, ಇಟ್ ಇಸ್ ಅ ಪಾಯ್ಸನ್ ವಿಚ್ ಇಸ್ ಗಿವನ್ ಟು ಯು. ಯು ಕನ್ಸ್ಯೂಮ್ ಇಟ್ ಟು ಕಿಲ್ ದ ಬ್ಯಾಕ್ಟೀರಿಯಾ. ಯಾಕೆ ನೀವು ಆ ಡೋಸ್ ಏನ್ ಕೊಟ್ಟಿರ್ತಾರಪ್ಪ, ದಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ, ಬಟ್ it makes you or does not kill the individual. ಯಾಕಂದ್ರೆ ಆ ಡೋಸ್ ಸಾಲೋದಿಲ್ಲ. If you take lot of antibiotics, you will also die because it's basically a poison which is given to kill the bacteria. ಆ ಡೋಸ್ ಅಲ್ಲಿ ಮಾತ್ರ ಕೊಡ್ತಾರೆ. ಅದಕ್ಕೆ ಸಿಂಗಲ್ ಸೆಲ್ ಏನು ಕಿಲ್ ಆಗೋದಕ್ಕೆ ಅಥವಾ ಬ್ಯಾಕ್ಟೀರಿಯಾ ವ್ಯಾನಿಶ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡ್ತಾರೆ. ಸೊ ಅದನ್ನ ಆಂಟಿಬಯೋಟಿಕ್. ಹಾಗೇನೆ ಕೀಮೋಥೆರಪಿ ಏನು? ಕೀಮೋಥೆರಪಿ is also a poison which is given to the patient. ಯಾಕೆಂದ್ರೆ ಪಾಯ್ಸನ್ ಅದು ಆ ಪೇಷಂಟ್ ಗೆ ಆ ಡೋಸ್ ಅಂದ್ರೆ ಆ ಡೋಸ್ ಅಲ್ಲಿ ಜಸ್ಟ್ ಟು ಕಿಲ್ ದ ಸೆಲ್ಸ್ ಅಂದ್ರೆ ಕ್ಯಾನ್ಸರ್ ಸೆಲ್ಸ್, ಬಟ್ ದ ಪೇಷಂಟ್ ಸರ್ವೈವ್ಸ್. ಅದನ್ನ ಮೀಟರ್ ಮಾಡ್ಬಿಟ್ಟು ಇಷ್ಟು ಕೊಟ್ರೆ ಸೆಲ್ಸ್ ಸತ್ತೋಗುತ್ತೆ, ಬಟ್ ನಾರ್ಮಲ್ ಸೆಲ್ಸ್ ಆಯೋದಿಲ್ಲ. ಆ ಡೋಸ್ ಅಲ್ಲಿ ಆಪ್ಟಿಮಲ್ ಡೋಸ್ ಅಲ್ಲಿ ಕೊಡುವಂತ ಕೆಮಿಕಲ್ ಅದು. ಅದನ್ನ ಕೀಮೋಥೆರಪಿ ಅಂತೀವಿ. ಈಗ ನಿಮ್ಮ ಫಸ್ಟ್ ಕ್ವಶನ್ ನಾನು ವಾಪಸ್ ಹೋಗೋಣ. ಈಗ ನಿಮಗೆ ಲೋಕಲ್ ಟ್ರೀಟ್ಮೆಂಟ್ ಒಳ್ಳೇದಾ, ಫುಲ್ ಬಾಡಿ ಕೊಡುವಂತ ಟ್ರೀಟ್ಮೆಂಟ್ ಒಳ್ಳೇದಾ? ಐ ಥಿಂಕ್ ಲೋಕಲ್ ಟ್ರೀಟ್ಮೆಂಟ್ ಈಸ್ ಬೆಟರ್ ಅಲ್ವಾ? ಸೊ ಈಗ ಸರ್ಜರಿ ಅವಾಯ್ಡ್ ಮಾಡ್ಬೇಕಾಗಿರೋದಾ, ಕೀಮೋಥೆರಪಿ ಅವಾಯ್ಡ್ ಮಾಡ್ಬೇಕಾಗಿರೋದಾ? ಕೀಮೋಥೆರಪಿ. ಸೊ ನೀವು ಕ್ವಶನ್ ನೀವು ಉಲ್ಟಾ ಕೇಳಿದ್ರಿ ನನಗೆ. ಕರೆಕ್ಟ್ ತಾನೆ? ಸರ್ಜರಿನ ಅವಾಯ್ಡ್ ಮಾಡಬಹುದಾ ಅಂತ ಕೇಳಿದ್ರಿ. ಸೊ ಈಗ ಕೇಳ್ಬೇಕಾಗಿರೋದು ಕೀಮೋಥೆರಪಿ ಅವಾಯ್ಡ್ ಮಾಡಬಹುದಾ, ಸರ್ಜರಿ ಬೇಕು, ನಾನ್ ಸರ್ಜರಿನ ಅವಾಯ್ಡ್ ಮಾಡ್ಬೇಕು. ಅದು ಮೇನ್ ಇಂಪಾರ್ಟೆಂಟ್. ಈಗ ವರ್ಲ್ಡ್ ನಮ್ಮ ಮೆಡಿಕಲ್ ಫೆಟರ್ನಿಟಿನಲ್ಲಿ ಕೇಳ್ತಾ ಇರೋದು ಮೇನ್ಲಿ ಕ್ಯಾನ್ ವಿ ಅವಾಯ್ಡ್ ಕೀಮೋಥೆರಪಿ. ಸೊ ಅದಕ್ಕೆ ತುಂಬಾ ಟೆಸ್ಟ್ ಬರ್ತಾ ಇದೆ. ಯಾಕೆ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತೀವಿ, ಆ ಟೆಸ್ಟ್ ಗಳನ್ನ ಮಾಡಿ ಕೀಮೋಥೆರಪಿ ಅವಾಯ್ಡ್ ಮಾಡಬಹುದಾ ಅಂತ ನೋಡ್ತಾ ಇದೀವಿ ಇವಾಗ ಪೇಷಂಟ್ಸ್ಗೆ. ಲೋಕಲ್ ಟ್ರೀಟ್ಮೆಂಟ್ ಏನಿದೆ ಅಂದ್ರೆ ಸರ್ಜರಿ ಮತ್ತೆ ರೇಡಿಯೇಷನ್ ಸ್ವಲ್ಪ ಅವಾಯ್ಡ್ ಮಾಡಕ್ ಆಗುತ್ತಾ ಅಂತ ಟ್ರೈ ಮಾಡ್ತೀವಿ. ಯಾಕಂದ್ರೆ ಸಿಂಗಲ್ ಟ್ರೀಟ್ಮೆಂಟ್ ಏನು ಬೆಸ್ಟ್ ಈಸಿಯೆಸ್ಟ್ ಟ್ರೀಟ್ಮೆಂಟ್ ಪೇಷಂಟ್ಗೆ ಸರ್ಜರಿ. ಈಗ ನಿಮ್ಮ ಮನೆಯಲ್ಲಿ ಕಸ ಇದ್ರೆ ಯಾವ್ದು ಸಿಂಪಲೆಸ್ಟ್ ಏನು? ವೇಸ್ಟ್ ಇದ್ರೆ ತೆಗಿಯೋದು, ಹೊರಗಡೆ ವೇಸ್ಟ್ ಬಾಸ್ಕೆಟ್ ಏನಿದೆ ಅಲ್ಲಿಂದ ಅಲ್ಲಿಗೆ ಹಾಕೋದು. ದಟ್ ಇಸ್ ದ ಸಿಂಪ್ಲೆಸ್ಟ್. ಅದಕ್ಕೆ ಬರ್ನ್ ಮಾಡಿ ಅದಕ್ಕೆ ಕೆಮಿಕಲ್ಸ್ ಹೊಡೆದು ಸಿಂಪ್ಲೆಸ್ಟ್ ವೇ. Yes, simplest and the best way is to remove and ಹೊರಗಡೆ ಇದಕ್ಕೆ ಡಿಸ್ಪೋಸಲ್ ಅಲ್ವಾ? ಸೊ ಬಾಕಿ ಏನಿದೆಯೋ ಅದು ಜಸ್ಟ್ ಫಾರ್ ಎ ಮಾಪ್ ಅಪ್ ವರ್ಕ್ ಅಂತ ಹೇಳ್ತೀವಿ, ಅಂದ್ರೆ ಜಸ್ಟ್ ಫಾರ್ ಫೈನಲ್ ಟಚ್ ಗೋಸ್ಕರ ಮಾಡುವಂತದ್ದು. ಸೊ ಈಗ ನಾನು ಇನ್ನೊಂದು ನಿಮ್ಗೆ ಹೇಳ್ತೀನಿ. ಈಗ ನೀವು ಈ ಕ್ವಶನ್ ಅಲ್ಲೇ ನನಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಈಗ ಈ ನಿಮ್ಮ ಪ್ರಕಾರ ಈಗ ಯಾವುದೇ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲೂ ಈ ನಾನು 3 ಟ್ರೀಟ್ಮೆಂಟ್ ಹೇಳಿದ್ನಲ್ಲ, ಡು ಯು ನೋ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ದೀಸ್ ಟ್ರೀಟ್ಮೆಂಟ್ಸ್ ಟು ಈಚ್ ಆಫ್ ದಿಸ್ ಕ್ಯೂರ್ ರೇಟ್ ಅಲ್ಲಿ? ಕ್ಯೂರ್ ರೇಟ್ ಈ ಬ್ರೆಸ್ಟ್ ಕ್ಯಾನ್ಸರ್ ಕ್ಯೂರ್ ಮಾಡೋದಕ್ಕೆ ಇದ್ರ ಕಾಂಟ್ರಿಬ್ಯೂಷನ್ ಎಷ್ಟಿರ್ಬೋದಪ್ಪ? ಈ ಸರ್ಜರಿದು, ಕೀಮೋಥೆರಪಿದು, ರೇಡಿಯೇಷನ್ದು ಒಂದ್ ಅಂದಾಜ್ ಹೇಳ್ಬೋದಾ? ಈ ಸ್ಟೇಜ್ 1 ಅಲ್ಲಿ ಅಥವಾ ಸ್ಟೇಜ್ ಇನ್ ಜನರಲಿ ಸ್ಟೇಜ್ 1, 2 ಅಲ್ಲಿ ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇರುತ್ತೆ. ಸರ್ಜರಿದು ಸರ್ಜರಿ ಕಾಂಟ್ರಿಬ್ಯೂಷನ್
ಈ ಸ್ಟೇಜ್ 1 ಕ್ಯಾನ್ಸರ್ ಅಲ್ಲೇ ಅಲ್ಲ, ಹ್ಮ್. ಇಟ್ ಇಸ್ ನಿಯರ್ಲಿ 80%, 90%. ಎಕ್ಸಾಕ್ಟ್ಲಿ ಎಲ್ಲಿ ಬೇಕೋ ಅಲ್ಲಿ ಟ್ರೀಟ್ಮೆಂಟ್ ಅಷ್ಟೇ ಮಾಡಿ ಬೇಕಾಗಿರೋದು. ಬೇಡದಿರೋದನ್ನ ತೆಗಿತಾರೆ ತೆಗಿತೀವಿ ಅನ್ನೋದು. ಅಷ್ಟೇ. ಸೊ ಹ್ಮ್. ದೇರ್ ದ ಮ್ಯಾಟರ್ ಎಂಡ್ಸ್. ಹಾ. ಅದಕ್ಕೆ ಬೇಕಿರೋ ಸ್ವಲ್ಪ ಹಾರ್ಮೋನ್ ಥೆರಪಿನೋ ಏನೋ ಹಾಕ್ಬಿಟ್ಟು ವಿಚ್ ಹಾ. ಡಸಂಟ್ ಹ್ಯಾವ್ ಮಚ್ ಸೈಡ್ ಎಫೆಕ್ಟ್ಸ್ ಅಂತದನ್ನ ಹಾಕ್ಬಿಟ್ಟು ಮ್ಯಾನೇಜ್ ಮಾಡ್ಬೋದು. ಸೊ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ದಾಗ್ಲೇ ಸರ್ ಕೀಮೋಥೆರಪಿ ಮಾಡ್ತಾರಾ? ಹೌದು. ಹಾ. ಸೊ ಈಗ ಸ್ಟೇಜ್ ಹಾಗೇನೆ ಜಾಸ್ತಿ ಆಗ್ತಾ ಅದಕ್ಕೆ ತುಂಬಾ ಫ್ಯಾಕ್ಟರ್ಸ್ ಇದೆ, ಹಾ. ಬಟ್ ಐ ಆಮ್ ಜಸ್ಟ್ ಓವರ್ ಸಿಂಪ್ಲಿಫೈಯಿಂಗ್ ಹಾ. ಇಟ್. ಬಟ್ ಜನರಲಿ ಈ ಸರ್ಜಿಕಲ್ ಟ್ರೀಟ್ಮೆಂಟ್ ಮಾತ್ರ ಇರೋದು ಫಸ್ಟ್ ಅರ್ಲಿ ಇದ್ರಲ್ಲಿ. ಹ್ಮ್. ಜಾಸ್ತಿ ಆಗ್ತಾ ದಿ ಟ್ರೀಟ್ಮೆಂಟ್ ಬಿಕಮ್ಸ್ ಮೋರ್ ಕಾಂಪ್ಲಿಕೇಟೆಡ್. ವಿ ಹ್ಯಾವ್ ಟು ಆಡ್ ಲೇಯರ್ಸ್ ಅಂಡ್ ಲೇಯರ್ಸ್. ಲೇಯರ್ ಜಾಸ್ತಿ ಆಗ್ತಾ ಹೋಗುತ್ತೆ ಟ್ರೀಟ್ಮೆಂಟ್. ಹ್ಮ್. ಈಗ ರೇಡಿಯೇಷನ್ ಆಡ್ ಮಾಡ್ಬೇಕಾಗತ್ತೆ, ಅದ್ರ ನಂತರ ಕೀಮೋಥೆರಪಿ ಆಡ್ ಮಾಡ್ಬೇಕಾಗತ್ತೆ, ಅದ್ರ ಮೇಲ್ಗಡೆ ಇನ್ನೊಂದ್ ಬೇರೆ ಒಂದು ಆಡ್ ಮಾಡ್ಬೇಕಾಗತ್ತೆ. ಹ್ಮ್. ಸೊ ಸ್ಟೇಜ್ 4 ಹೋಗ್ತಾ ಮಲ್ಟಿಪಲ್ ಲೇಯರ್ಸ್ ವಿಲ್ ಗೆಟ್ ಆಡೆಡ್. ಹ್ಮ್. ಹಾಗೆ. ಸೊ ಇನ್ ಸ್ಟೇಜ್ 4 ಸರ್ಜರಿಗೆ ರೋಲ್ ಇರೋದಿಲ್ಲ ತುಂಬಾ ಸಲ, ಹಾ. ಬಟ್ ಸೆಲೆಕ್ಟ್ ಕೇಸಸ್ ಅಲ್ಲಿ ಅದು ಮಾಡ್ಬೇಕಾಗತ್ತೆ. ಸ್ಟೇಜ್ 3 ವರ್ಗುನು ನಾವು ಕ್ಯೂರ್ ಮಾಡೋದಕ್ಕೆ ಯೂಶಲಿ ಇಟ್ ಇಸ್ ಕಾಲ್ಡ್ ಕ್ಯೂರಬಲ್ ಸ್ಟೇಜಸ್. ಸ್ಟೇಜ್ 3 ವರ್ಗುನು. ಸ್ಟೇಜ್ 4 ಅಲ್ಲಿ ಸ್ವಲ್ಪ ಪೇಷಂಟ್ಸ್ ಕ್ಯೂರಬಲ್ ಇರ್ತಾರೆ. ಎವ್ರಿಬಡಿ ಇಸ್ ನಾಟ್ ಕ್ಯೂರಬಲ್ ಇನ್ ಸ್ಟೇಜ್ 4. ಅವೆಲ್ಲ ಮೇಂಟೆನೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಡಾಕ್ಟರ್, ಈಗ ನೀವು ಲ್ಯಾಪ್ರೋಸ್ಕೋಪಿಯಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ, ಸೊ ಲ್ಯಾಪ್ರೋಸ್ಕೋಪಿಕ್ ಮತ್ತೆ ಈ ರೋಬೋಟಿಕ್ ಸರ್ಜರಿ ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಕ್ಯೂರ್ ಮಾಡೋದ್ರಲ್ಲಿ ಎಷ್ಟು ಅದರ್ ಸರ್ಜರಿಗಿಂತ ಎಷ್ಟು ಇದು ಹೆಚ್ಚು ಪಾತ್ರವನ್ನ ವಹಿಸುತ್ತೆ, ಅಥವಾ ಹೆಚ್ಚು ಯಾಕೆ ಇದು ಎಫೆಕ್ಟಿವ್ ಅಂತ? ಈಗ ಲ್ಯಾಪ್ರೋಸ್ಕೋಪಿಕ್ ಅಥವಾ ನಾವು ಮಿನಿಮಲಿ ಇನ್ವೇಸಿವ್ ಬ್ರೆಸ್ಟ್ ಸರ್ಜರಿ ಅಥವಾ ಮಿಬ್ಸ್ ಅಂತ ಹೇಳ್ತೀವಿ. ಸೊ ಇದು ನ್ಯೂ ಕಾನ್ಸೆಪ್ಟ್ ಇದು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ. ಈಗ ಯಾವುದೇ ಬ್ರೆಸ್ಟ್ ಕ್ಯಾನ್ಸರ್ ಇವೇರ್ ನಮ್ಗೆ ಈಗ ಸ್ಕಿನ್ ಇನ್ವಾಲ್ವ್ಡ್ ಆಗದೆ ಇರುವಂತ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಅರ್ಲಿ ಡಿಸೀಸಸ್ ಅಲ್ಲೆಲ್ಲ ವಿ ಕ್ಯಾನ್ ಗಿವ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ವಿತ್ ಐದರ್ ಆಫ್ ದೀಸ್ ಥಿಂಗ್ಸ್, ರೊಬೋಟಿಕ್ ಅಥವಾ ಇದರಲ್ಲಿ. ಅದ್ರಲ್ಲೆಲ್ಲ ಏನಪ್ಪಾ ಅಂದ್ರೆ ಜಸ್ಟ್ ಒಂದು 3 ಸೆಂಟಿಮೀಟರ್ ಗಾಯದಲ್ಲಿ ಕಂಪ್ಲೀಟ್ ಸರ್ಜರಿ ಮುಗಿಸ್ಬಿಡ್ಬೋದು. ಇಷ್ಟೇ ಇರುತ್ತೆ ಗಾಯ ಕಂಪ್ಲೀಟ್. ಸೊ ನಿಮ್ದು ಏನಿದೆ ಮಲ್ಟಿಪಲ್ ಸ್ಟೆಪ್ಸ್ ಇರುತ್ತೆ ಎಲ್ಲ ಸರ್ಜರಿನಲ್ಲೂ. ಆ ಕಂಪ್ಲೀಟ್ ಸರ್ಜರಿನ ಇಷ್ಟೇ ಗಾಯದಲ್ಲಿ ಮುಗಿಸಿದಾಗ ಪೇಷಂಟ್ ರಿಕವರಿನೂ ಇಂಪ್ರೂವ್ ಆಗುತ್ತೆ. ಸ್ಕಾರ್ ಕಾಸ್ಮೆಸಿಸ್ ಇಸ್ ಆಲ್ಸೋ ಬೆಟರ್. ಇಲ್ದರೆ ಮಲ್ಟಿಪಲ್ ವುಂಡ್ಸ್ ಬೇಕು, ಒಂದು ಇದ್ ಮಾಡೋದಕ್ಕೆ ಇನ್ನೊಂದು ಅದ್ ಮಾಡೋದಕ್ಕೆ, ಆತರ ಎಲ್ಲ ಮಲ್ಟಿಪಲ್ ಗಾಯ ಬೇಕಾಗತ್ತೆ ನಾರ್ಮಲ್ ಸರ್ಜರಿನಲ್ಲಿ, ಓಪನ್ ಸರ್ಜರಿನಲ್ಲಿ. ಇದು ಮಿನಿಮಲಿ ಇನ್ವೆಸಿವ್ ಮಾಡಿದಾಗ ಇಟ್ ಇಸ್ ಜಸ್ಟ್ ಟೈನಿ ವೂಂಡ್. ಸೊ ಅದೇ ಡಿಫ್ರೆನ್ಸ್ ಮಾಡುತ್ತೆ ಪೇಷಂಟ್ ಗೆ ರಿಕವರಿನಲ್ಲಿ. ಸೊ ದಟ್ ಇಸ್ ದ ಮೇನ್ ಥಿಂಗ್. ಅಪಾರ್ಟ್ ಫ್ರಮ್ ದಟ್ ಬೇರೆ ಅಂದ್ರೆ ಮೇಜರ್ ಯಾವ್ದು ಇದಿಲ್ಲ, ಬಟ್ ದಟ್ ಇಟ್ ಸೆಲ್ಫ್ ಇಸ್ ಅ ಗುಡ್ ಥಿಂಗ್ ಫಾರ್ ದಿ ಮೆನಿ ಪೇಷಂಟ್ಸ್. ಟೈಮ್ ಫಾರ್ ದಿ ರಿಕವರಿ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ ಡೆಫಿನೆಟ್ಲಿ. ಯಾಕಂದ್ರೆ ಒಂದು ಗಾಯ ಮ್ಯಾನೇಜ್ ಮಾಡಬೇಕು, ಮಲ್ಟಿಪಲ್ ವೂಂಡ್ಸ್ ಇಲ್ಲ. ಸೊ ಡಿಫರೆನ್ಸ್ ಬಿಟ್ವೀನ್ ಮ್ಯಾನೇಜಿಂಗ್ 2 or 3 wounds ವರ್ಸಸ್ 1 wound ಹಾಗೆ. ಸೊ ಇದೇ ಬೆಟರ್ ಅಂತ ಅನ್ಸುತ್ತೆ ಅವಾಗ. ಡಿಪೆಂಡ್ಸ್, ಬಟ್ ಇದನ್ನ ಮಾಡೋರು ತುಂಬಾ ಕಡಿಮೆ ಇದಾರೆ ಈಗ. ಸ್ವಲ್ಪ ಟ್ರೈನಿಂಗ್ಸ್ ಆರ್ ಹ್ಯಾಪನಿಂಗ್. ಯಾಕಂದ್ರೆ ನಾವು ಈಗ ತುಂಬಾ ಸಲ ಟ್ರೈನಿಂಗ್ ಕೊಡ್ತೀವಿ ಜನಕ್ಕೆ, ಅಂತ ನಮ್ಮ ಇದಕ್ಕೆ ಬಂದು ನೋಡ್ಬಿಟ್ಟು ಹೋಗ್ತಾರೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಬಗ್ಗೆ. ಬಟ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್. ಈಗ ಇಂಡಿಯಾದಲ್ಲಿ ಒಂದು ಐ ಥಿಂಕ್ ದೇರ್ ಮೇ ಬಿ 3 or 4 people who are doing it ಅಷ್ಟೇ ರೆಗ್ಯುಲರ್ ಆಗಿ. ಐ ಡೋಂಟ್ ಸಿ ಎನಿ ಅದರ್ ಸೆಂಟರ್ ಅದರ್ ದನ್ ಅವರ್ ಸೆಂಟರ್ ಡೂಯಿಂಗ್ ಇಟ್ at present on a regular basis. ಅಂದ್ರೆ ಆಲ್ಮೋಸ್ಟ್ ಎವ್ರಿ ಇದಕ್ಕೆ ಮಾಡ್ತಾ ಇರ್ತೀವಲ್ಲ. ಸೊ ದಟ್ಸ್ ವಾಟ್ ಐ ಆಮ್ ಟಾಕಿಂಗ್. But it requires a lot of training and idu. I hope over time people will pick it up and do more often. ಡಾಕ್ಟರ್, ಹಾಗಿದ್ರೆ ಆಫ್ಟರ್ ಸರ್ಜರಿ ನೀವು ಹೇಳ್ದಂಗೆ ಸರ್ಜರಿ ಆಗಿರ್ಬೋದು ಅಥವಾ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಎಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಪೇಷಂಟ್? ಅದಾದ್ಮೇಲೆ ಈಗ ಸರ್ಜರಿ ಆದ್ಮೇಲೆ ಫರ್ದರ್ ಸ್ಟೆಪ್ ಅಲ್ಲಿ ಅವ್ರು ಎಷ್ಟು ಕೇರ್ಫುಲ್ ಆಗಿರ್ಬೇಕು? ನಾವು ಟ್ರೀಟ್ಮೆಂಟ್ ಯಾಕೆ ಮಾಡ್ತೀವಿ? Why do we treat people? ಕ್ಯೂರ್ ಆಗ್ಬೇಕು ಅಂತ. No, we treat them to give normal life. ಅಲ್ವಾ? ಹೌದು. Because if you're not, ಯಾಕೆ ನಿಮ್ಮ ಲೈಫ್ ನಾರ್ಮಲ್ ಇಲ್ಲದೆ ಇದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಏನ್ ಮಾಡೋದಕ್ಕೆ? ಕರೆಕ್ಟ್ ತಾನೆ? ಯು ವಾಂಟ್ ಹೆಲ್ತಿ ನಾರ್ಮಲ್ ಲೈಫ್. ಸೊ ದಟ್ ಇಸ್ ದ ಏಮ್. ಸಿ, ನೀವು ಏನೇ ಮಾಡಿ ಈಗ ಟ್ರೀಟ್ಮೆಂಟ್ ನ ಎಟ್ ದಿ ಎಂಡ್ ಆಫ್ ದಿ ಟನಲ್ ಎಷ್ಟೇ ಡಿಫಿಕಲ್ಟಿ ಇರಲಿ, ಎಟ್ ದಿ ಎಂಡ್ ಆಫ್ ದಿ ಟ್ರೀಟ್ಮೆಂಟ್ ಯು ಶುಡ್ ಬಿ ಏಬಲ್ ಟು ಲೀಡ್ ಅ ನಾರ್ಮಲ್ ಲೈಫ್. ಟ್ರೀಟ್ಮೆಂಟ್ ಕಷ್ಟ ಇರುತ್ತೆ, ತುಂಬಾ ಜನಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಕೀಮೋಥೆರಪಿ ಎಸ್ಪೆಷಲಿ ಇಸ್ ವೆರಿ ಡಿಫಿಕಲ್ಟ್. ಸೊ ಅದನ್ನ ನಾವು ಏನಕ್ಕೆ ಕೊಡ್ತಾ ಇದೀವಪ್ಪ ಅಂದ್ರೆ ಎಟ್ ದಿ ಎಂಡ್ ಆಫ್ ಅಲ್ಲಿ ಕೊಟ್ಟಾದ್ಮೇಲೆ ಎಂಡ್ ಅಲ್ಲಿ ಅವ್ರಿಗೆ ರಿಸಲ್ಟ್ ಇರುತ್ತೆ, ದೇ ಲೀಡ್ ಅ ಹೆಲ್ತಿ ಲೈಫ್, ಅದಕ್ಕೋಸ್ಕರ ಕೊಡ್ತೀವಿ.
ಸೊ ಈ ನೀವು ಎಷ್ಟು ಕೇರ್ಫುಲ್ ಇರಬೇಕು ಅಂದ್ರೆ ಏನು ಸಪರೇಟ್ ಆಗಿ ಯಾವ್ದು ಕೇರ್ಫುಲ್ನೆಸ್ ಏನು ಇಲ್ಲ, ದೇ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದರ್ ನಾರ್ಮಲ್ ಲೈಫ್. ಬಟ್ ಅವರು ಫಾಲೋ ಅಪ್ ಗೆ ಬರ್ಬೇಕಾಗತ್ತೆ, ದೇ ಕಾಂಟ್ ಇಗ್ನೋರ್. ಎಲ್ಲ ಟ್ರೀಟ್ಮೆಂಟ್ ಆಯ್ತು, ನಾನು ಆಯ್ತಪ್ಪ ನಾನು ಇನ್ನು ಅವ್ರ ಮುಖಾನೇ ನೋಡೋದಿಲ್ಲ ಅಂತ ಇರಬಾರ್ದು. ಸೊ ದಟ್ ಇಸ್ ಒನ್ ಪ್ರಾಬ್ಲಮ್ ವಿಚ್ ಸಮಟೈಮ್ಸ್ ವಿ ಫೇಸ್ ವಿತ್ ಸಮ್ ಪೇಷಂಟ್ಸ್. ಕನ್ಸಿಸ್ಟೆನ್ಸಿನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು, ದೇ ಹ್ಯಾವ್ ಟು ಅಂದ್ರೆ ಅವರು ರೆಗ್ಯುಲರ್ ಬೇಸಿಸ್ ಅಲ್ಲಿ ಬಂದು ಫಾಲೋ ಅಪ್ ಗೆ ಬಂದು ತೋರಿಸ್ಬೇಕು, ಟೆಸ್ಟ್ ಗಳನ್ನ ಮಾಡಿಸ್ಕೋಬೇಕಾಗುತ್ತೆ. ನಾವು ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ಟೆಸ್ಟ್ ಗಳಿರುತ್ತೆ, ಅದನ್ನ ಮಾಡಿಸ್ಕೊಂಡು ನಮಗೆ ತೋರಿಸ್ತಾ ಇರ್ಬೇಕಾಗತ್ತೆ. ಸೊ ರೆಗ್ಯುಲರ್ ಚೆಕಪ್ ಗೆ ಬರ್ಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ದಟ್ ನಾರ್ಮಲ್ ಲೈಫ್, ಬೇರೆ ಏನು ಸಪರೇಟ್ ಆಗಿ ಏನು ಚೇಂಜ್ ಆಫ್ ಲೈಫ್ ಸ್ಟೈಲ್ ಆಗ್ಲಿ ವಿ ಡೋಂಟ್ ಅಡ್ವೊಕೇಟ್ ಎನಿಬಡಿ. ಈಗ ಜನಕ್ಕೆ ಏನು ಅಪ್ಲಿಕೇಬಲ್ ಇದೆಯಪ್ಪ ಹೆಲ್ತ್ ಸ್ಟೈಲ್, ಲೈಫ್ ಸ್ಟೈಲ್ ವಾಟ್ ವಿ ಅಡ್ವೊಕೇಟ್ ದಟ್ ಇಸ್ ಅಪ್ಲಿಕೇಬಲ್ ಟು ಆಲ್ ಪೇಷಂಟ್ಸ್ ಇನ್ಕ್ಲೂಡಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್. ಡಾಕ್ಟರ್, ಯೂಶಲಿ ಕ್ಯಾನ್ಸರ್ ಅಂದ ತಕ್ಷಣ ಅವರಿಗೆ ಹೇರ್ ಲಾಸ್ ಆಗತ್ತೆ ಅಥವಾ ಬಾಡಿಲಿ ಏನಾದ್ರೂ ಚೇಂಜಸ್ ಆಗುತ್ತೆ ಅನ್ನೋದನ್ನ ನಾವು ನೋಡಿರ್ತೀವಿ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಹೇರ್ ಲಾಸ್ ಆಗೋ ಅಂತದ್ದು ಅಥವಾ ಬೇರೆ ಏನಾದ್ರೂ ಬಾಡಿಲಿ ಚೇಂಜಸ್ ಆಗುತ್ತಾ? ನಾನೀಗ ಇದ್ರ ಮುಂಚೆ ಹೇಳಿದ್ನಲ್ಲ, ಲೋಕಲ್ ಟ್ರೀಟ್ಮೆಂಟ್ ಅಂಡ್ ಸಿಸ್ಟಮಿಕ್ ಅಂದ್ರೆ ಬಾಡಿ ಕೊಡುವಂತದ್ದು ಅಂತ. ಈ ಹೇರ್ ಲಾಸ್ ಆಗೋದು ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂದ್ರೆ ಬಾಡಿ ಫುಲ್ ಕೊಡುವಂತ ಟ್ರೀಟ್ಮೆಂಟ್ ಅಲ್ಲಿ, ಅದು ಮೇನ್ಲಿ ಕೀಮೊಥೆರಪಿನಲ್ಲಿ. ಸೊ ಆ ಕೀಮೊಥೆರಪಿ ಕೊಟ್ಟಾಗ ಏನಾಗುತ್ತೆ, ಅದು ಎಲ್ಲ ಫುಲ್ ಬಾಡಿನಲ್ಲಿ ಸ್ಪ್ರೆಡ್ ಆಗೋದ್ರಿಂದ ಹೇರ್ ಫಾಲಿಕಲ್ಸ್ ಅಂದ್ರೆ ಹೇರ್ ರೂಟ್ ಏನಿದೆ ಅದಕ್ಕೂ ಅಫೆಕ್ಟ್ ಆಗುತ್ತೆ. ಸೊ ಅದು ಅಫೆಕ್ಟ್ ಆದಾಗ ಹೇರ್ ಲಾಸ್ ಆಗುತ್ತೆ. ಬಟ್ ಅದು ನಿಲ್ಸಾದ್ಮೇಲೆ ಆಟೋಮ್ಯಾಟಿಕಲಿ ಬರುತ್ತೆ ಮತ್ತೆ ಕೂದಲು ಕಂಪ್ಲೀಟ್ ಆಗಿ ಆಕ್ಚುಲಿ, ಬಟ್ ಸ್ಟೈಲ್ ಚೇಂಜ್ ಆಗುತ್ತೆ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಕೀಮೊಥೆರಪಿ ಕರ್ಲ್ಸ್. ಸೊ ವಾಪಸ್ ಬರುವಾಗ ಕರ್ಲ್ಡ್ ಹೇರ್ ಬರುತ್ತೆ ಅವರಿಗೆ ತುಂಬಾ ಜನಕ್ಕೆ, ಬಟ್ ಓವರ್ ಟೈಮ್ ಇಟ್ ಸ್ಟ್ರೈಟನ್ಸ್ ಅಪ್ ಆಲ್ಸೋ, ಬಟ್ ದಟ್ ಇಸ್ ಟಿಪಿಕಲಿ ಕಾಲ್ಡ್ ಕೀಮೊಥೆರಪಿ ಕರ್ಲ್ಸ್. ಸೊ ಮತ್ತೆ ಕೂದಲು ಬರುತ್ತೆ. ಜನ ಹೆದರ್ಕೊಳ್ಳೋದೇನಪ್ಪಾ ಅಂದ್ರೆ ಟೋಟಲಿ ಬಾಲ್ಡ್ ಆಗ್ತಾರೆ ಅಂತ, ಆಗ್ಬಿಡ್ತಾರೆ ಅಂತ ಅನ್ಕೋತಾರೆ. ಇಟ್ ಇಸ್ ನಾಟ್ ದ ಟ್ರೂತ್. ಆಕ್ಚುಲಿ ಇಟ್ ಡಸಂಟ್ ಹ್ಯಾಪನ್ ದಟ್ ವೇ. ವಾಟ್ ಹ್ಯಾಪನ್ಸ್ ಇಸ್ ಅಂದ್ರೆ ಆ ಟೈಮ್ ಅಲ್ಲಿ ಹೇರ್ ಲಾಸ್ ಆಗುತ್ತೆ, ಅದಾದ್ಮೇಲೆ ಮತ್ತೆ ಬರುತ್ತೆ. ಅದು ಬಿಟ್ಟು ಹೇರ್ ಲಾಸ್ ಬಿಟ್ಟು ಬೇರೆ ಏನಾದ್ರೂ ಚೇಂಜಸ್ ಆಗುತ್ತೆ ಡಾಕ್ಟರ್? ನೀವೀಗ ಪೇಷಂಟ್ ನ ನೋಡಿರ್ತೀರಾ, ಏನಾದ್ರೂ ಚೇಂಜಸ್ ಇರುತ್ತೆ ಅವರ ಬಾಡಿಲಿ? ಅದು ಬಿಟ್ಟು ಡ್ಯೂರಿಂಗ್ ಕೀಮೊಥೆರಪಿ ಅದು ಆಗ್ತಾ ಇರೋವಾಗ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಯಾಕಂದ್ರೆ ತುಂಬಾ ಇದು ಡಿಸ್ಟರ್ಬೆನ್ಸಸ್ ಎಲ್ಲ ಇರುತ್ತೆ. ಮೊದ್ಲು ಹೇಳಿದ್ನಲ್ಲ ನಾನು, ಇಟ್ ಇಸ್ ಅ ಪಾಯ್ಸನ್ ಲಿಟ್ರಲಿ. ಎನಿ ಮೆಡಿಸಿನ್ ದಟ್ ಯು ಟೇಕ್ ಇಸ್ ಪಾಯ್ಸನ್, ಸೈಡ್ ಎಫೆಕ್ಟ್ಸ್ ಇದೆ. ಬಟ್ ಅದನ್ನ ನಾವು ಮ್ಯಾನೇಜ್ ಮಾಡ್ಕೊಂಡು ಅದಕ್ಕೆ ಮೆಡಿಸಿನ್ ಕೊಟ್ಕೊಂಡು ಹೋಗ್ತೀವಿ. ಸೊ ನಮ್ಮ ಮೆಡಿಕಲ್ ಆಂಕಾಲಜಿಸ್ಟ್ ಏನಿದ್ದಾರೆ ಅವ್ರು they'll give various medications to control it. ಬಟ್ ಅದಾದ್ಮೇಲೆ ಇಟ್ ರಿಕವರ್ಸ್. ಇಟ್ ಮೇ ಟೇಕ್ ಅಬೌಟ್ ಅಂದ್ರೆ 2 ತಿಂಗಳು 3 ತಿಂಗಳು ಆಗುತ್ತೆ, ಬಟ್ ಅದಾದ್ಮೇಲೆ ಎಲ್ಲ ರಿಕವರ್ ಆಗುತ್ತೆ. ಓಕೆ, ದೇ ಕಮ್ ಬ್ಯಾಕ್ ಟು ದ ನಾರ್ಮಲ್ಸಿ. ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ, ಬಟ್ ದೇ ವಿಲ್ ಕಮ್ ಬ್ಯಾಕ್. ಸೊ ಹಾಗಾದ್ರೆ ಲೋಕಲ್ ಟ್ರೀಟ್ಮೆಂಟ್ ಅಲ್ಲಿ ಏನು ಹೇರ್ ಲಾಸ್ ಆಗೋದು ಅಥವಾ ಬೇರೆ ಏನು ಆಗಲ್ಲ. ಸೊ ಸಿಸ್ಟಮ್ ಇದ್ರಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಅಷ್ಟೇ ಆತರ ಹೇರ್ ಲಾಸ್ ಆಗೋದು. ಸೊ ನೀವ್ ಹೇಳ್ದಂಗೆ ಕೀಮೊಥೆರಪಿಯಲ್ಲಿ ಆತರ ಆಗುತ್ತೆ. ಮೇನ್ಲಿ ಕೀಮೊಥೆರಪಿನಲ್ಲಿ ರೇಡಿಯೇಷನ್ ಬ್ರೆಸ್ಟ್ ಕೊಡುವಾಗ ಹೇರ್ ಲಾಸ್ ಆಗೋದಿಲ್ಲ, ಸರ್ಜರಿನಲ್ಲಂತೂ ಆಗೋದಿಲ್ಲ. ಕ್ಯಾನ್ಸರ್ ಮಾತ್ರ ಬಂದ್ರೂ ಆಗೋದಿಲ್ಲ. ಜನ ಅನ್ಕೊಳ್ಳಿ ಕ್ಯಾನ್ಸರ್ ಬಂದ ತಕ್ಷಣ ಹೇರ್ ಲಾಸ್ ಆಗ್ಬಿಡುತ್ತೆ. ಇಲ್ಲ, ಆಗೋದಿಲ್ಲ. ಇಟ್ ಇಸ್ ನಾಟ್. ಕೆಲವೊಂದು ವಿಡಿಯೋಸ್ ನೋಡಿದಾಗ ಯೂಶಲಿ ಈಗ ಗೊತ್ತಿಲ್ಲದೆ ಇರೋರ್ಗು ಅನ್ಸುತ್ತೆ, ಇವನ್ ನಮ್ಗೂ ಅನ್ಸುತ್ತೆ, ಓ ಹೇರ್ ಲಾಸ್ ಆಗ್ತಿದೆ, ಸೊ ಕ್ಯಾನ್ಸರ್ ಅನ್ನೋದು ಒಂದು ಇರುತ್ತೆ ಕೆಲವರಿಗೆ. ಕೆಲವೊಂದಿಷ್ಟು ಹೊರಗಡೆ ವಿಡಿಯೋಸ್ ಅನ್ನ ನೋಡೋದು ಡ್ಯೂ ಟು ಸಮ್ ಅದರ್ ಇದರಿಂದಾಗಿ ಟಿವಿ ಸೀರಿಯಲ್ಸ್ ಸೊ ಅದರಿಂದ ಕೂಡ ಆ ಒಂದು ಥಾಟ್ ಇರುತ್ತೆ ಜನರಲ್ಲಿ ಯೂಶಲಿ. ಡಾಕ್ಟರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಬರ್ದೇ ಇರೋ ರೀತಿಯಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡಕ್ಕಾಗತ್ತಾ ಏಜ್ ಫ್ಯಾಕ್ಟರ್ ಅನ್ನ ಬಿಟ್ಟು? ಅದನ್ನು ನಾನು ಮೊದಲು ಹೇಳಿದ್ನಲ್ಲ, ದೀಸ್ ಆರ್ ದಿ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಒಂದು ಲೈಫ್ ಸ್ಟೈಲ್ ಚೇಂಜ್, ಅಂದ್ರೆ ಎಕ್ಸಸೈಸಿಂಗ್ ರೆಗ್ಯುಲರ್ಲಿ. ಜನರಲಿ ಒಂದು 30 minutes ಆಫ್ ಎಕ್ಸಸೈಸ್ ಪರ್ ಡೇ ಕೀಪ್ಸ್ ಯು ಸೇಫರ್. ಹಾಗೇನೆ ಅವಾಯ್ಡಿಂಗ್ ಆಲ್ಕೋಹಾಲ್. ಅಂದ್ರೆ ವಾಟ್ ಇಸ್ ದ ಅಮೌಂಟ್ ಆಫ್ ಆಲ್ಕೋಹಾಲ್ ರಿಕ್ವೈರ್ಡ್ ಅನ್ನೋದಕ್ಕೆ ಎಲ್ಲೂ ಆನ್ಸರ್ ಇರೋದಿಲ್ಲ. ಯಾಕಂದ್ರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನು ಇಲ್ಲ. ನಾನು ಅದಕ್ಕೆ ಎಕ್ಸಾಂಪಲ್ ಕೊಡೋದು ಹೇಗಪ್ಪ ಅಂದ್ರೆ, ಈಗ ನೀವು ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತಾರೆ. ನೀವು ಅದು ಎಷ್ಟೊತ್ತು ಹಾಕೊಂಡ್ರೆ ಆಕ್ಸಿಡೆಂಟ್ ಅವಾಯ್ಡ್ ಆಗುತ್ತೆ ಅಂತ ಯಾರು ಹೇಳಲ್ಲ. ನೀವು ಹೋಗ್ಬಿಟ್ಟು ಇಲ್ಲೇ ಎಲ್ಲ ಮಾರ್ಕೆಟ್ ಹೋಗ್ತಾ ಇದ್ದೀನಿ ಹೆಲ್ಮೆಟ್ ಹಾಕೊಳ್ದೆ ಹೋಗ್ತೀನಿ ಅಂತ ಹೇಳಿ ಬರೋವಾಗ ಆಕ್ಸಿಡೆಂಟ್ ಆಗಿರೋದಿದೆ. ಕರೆಕ್ಟ್ ತಾನೆ?
ಸೊ ಕ್ವಾಂಟಿಟಿ ಆಫ್ ಇದು ರಿಕ್ವೈರ್ಡ್ ಎಷ್ಟು ಅಂತ ಯಾರು ಹೇಳೋದಕ್ಕಾಗಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಹಾಗೇನೆ ಸ್ಮೋಕಿಂಗ್ ಹ್ಯಾಸ್ ನಾಟ್ ಬಿನ್ ಡೈರೆಕ್ಟ್ಲಿ ಲಿಂಕ್ಡ್ ಸೊ ಬ್ರೆಸ್ಟ್ ಕ್ಯಾನ್ಸರ್, ಬಟ್ ಮೆನಿ ಅದರ್ ಕ್ಯಾನ್ಸರ್ಸ್ ಆರ್ ಲಿಂಕ್ ಟು ಇಟ್. ಸೊ ಅದನ್ನು ಒಂದು ಫ್ಯಾಕ್ಟರ್ ಇಟ್ಕೋಬೇಕು. ಸೊ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಅವಾಯ್ಡ್ ಸ್ಮೋಕಿಂಗ್. ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಪ್ರಿವೆಂಟಬಲ್ ಕ್ಯಾನ್ಸರ್ಸ್. ಒಂದು ನಾನು ಹೇಳಿದ್ನಲ್ಲ, ಏಜ್ ಇಸ್ ಅನ್ ಇರ್ರಿವರ್ಸಿಬಲ್ ಫ್ಯಾಕ್ಟರ್, ಅದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಮೋಸ್ಟ್ ಪ್ರಿವೆಂಟಬಲ್ ಕ್ಯಾನ್ಸರ್ ಫ್ಯಾಕ್ಟರ್ ಅಂದ್ರೆ ಕ್ಯಾನ್ಸರ್ ಕಾಸಿಂಗ್ ಫ್ಯಾಕ್ಟರ್ ಅಂದ್ರೆ ಸ್ಮೋಕಿಂಗ್. ಯಾಕಂದ್ರೆ ಅದು you stop smoking, there is 70% of the cancers will be reduced in the society. That is the impact. Alcohol, idu yavdu namma oral cancers, lung cancers, there are hell number of cancers which can be prevented by stopping tobacco. Apart from this, obesity is one of the factors. Hormone treatment, iga estrogen predominant OCPs ಅಂದ್ರೆ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಲ್ಲಿ ಹಿಂದಿನ ಕಾಲದಲ್ಲಿ ಈಸ್ಟ್ರೋಜನ್ ಮಾತ್ರ ಜಾಸ್ತಿ ಇರೋದು, ಅಂದ್ರೆ ಒಂದು ಹಾರ್ಮೋನ್ ಅದು. ಈಗಿನ ಕಾಲದಲ್ಲಿ ಅವೆಲ್ಲ ಬರೋದಿಲ್ಲ. ಸೊ ಇನ್ಫ್ಯಾಕ್ಟ್ ಅವೆಲ್ಲ ಈಗ ರಿಸರ್ಚ್ ಗೊತ್ತಾಗ್ಬಿಟ್ಟು OCPs have also become, ಅಂದ್ರೆ ಕಾಂಟ್ರಸೆಪ್ಟಿವ್ ಪಿಲ್ಸ್ have also become safer nowadays. ಮುಂಚಿನ ಹಿಂದೆ ಒಂದು 30-40 years ಬ್ಯಾಕ್ ಇಟ್ ವಾಸ್ ಆಲ್ಸೋ ಹೈ ರಿಸ್ಕ್ ಫ್ಯಾಕ್ಟರ್. ಎಕ್ಸ್ರೇಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹಿಂದಿನ ಕಾಲದಲ್ಲಿ I don't think you will be knowing all this, but X-rays were used in and out. Even ನೀವು OPD ಹೋದ್ರೆ ಎಲ್ಲರೂ ಎಕ್ಸ್ರೇ ಯೂಸ್ ಮಾಡ್ತಾ ಇದ್ರು ಚೆಕ್ ಮಾಡೋದಕ್ಕೆ. ಓವರ್ ಎಕ್ಸ್ಪೋಜರ್ ಇರೋದು. ಈಗಿನ ಕಾಲದಲ್ಲಿ ಎಕ್ಸ್ರೇ, ಈಗ ಮ್ಯಾಮೋಗ್ರಫಿನೂ ಜನ ಕೇಳ್ತಾರೆ. ಮ್ಯಾಮೋಗ್ರಫಿ ಇಸ್ ಆಲ್ಸೋ ಸೇಫರ್. ದೇ ಆರ್ ಲೋವರ್ ಡೋಸ್ ದೆನ್ ಇದು ಮುಂಚಿನ ಹಿಂದಿನ ಎಕ್ಸ್ರೇಕ್ಕಿಂತ ತುಂಬಾ ಲೋ ಡೋಸ್ ಅಲ್ಲಿ ಎಕ್ಸ್ರೇ ಆಗ್ತಾ ಇದೆ ಇವಾಗ. ಸೊ ಎಕ್ಸ್ರೇ ಇಸ್ ಒನ್ ಆಫ್ ದಿ ಕಾಸಸ್ ಆಫ್ ಕ್ಯಾನ್ಸರ್, ಆಲ್ ಕ್ಯಾನ್ಸರ್ಸ್ ಫಾರ್ ದಟ್ ಮ್ಯಾಟರ್. ಸೊ ಈ ತರ ಹಲವಾರು ಕಾರಣಗಳು. ಯು ಕ್ಯಾನ್ ಮೇನ್ ದಿಸ್ ಲೈಫ್ ಸ್ಟೈಲ್ ಚೇಂಜಸ್, ಎಕ್ಸಸೈಸಿಂಗ್, ಹೆಲ್ತಿ ಡಯಟ್, ವೆಯ್ಟ್ ರಿಡಕ್ಷನ್ ಆರ್ ಸಮಥಿಂಗ್ ವಿಚ್ ಯು ಕ್ಯಾನ್ ಫೋಕಸ್ ಆನ್. ಸೊ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋಂಥ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಡಾಕ್ಟರ್, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದೇನಿದೆ, ಇಟ್ಸ್ ಅ ವೆರಿ ಕಾಮನ್ ಕ್ಯಾನ್ಸರ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಇದು ಒಂದು ತುಂಬಾ ಪ್ರಿವೆಂಟಬಲ್ ಕ್ಯಾನ್ಸರ್ ಕೂಡ ಮತ್ತೆ ಟ್ರೀಟಬಲ್ ಕ್ಯಾನ್ಸರ್ ಕೂಡ. ರಿಸಲ್ಟ್ಸ್ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ತುಂಬಾ ಟ್ರೀಟ್ಮೆಂಟ್ಗಳು ಬಂದಿದೆ, ಎಫೆಕ್ಟಿವ್ ಆಗಿದೆ. ಅದಕ್ಕೋಸ್ಕರ ಅರ್ಲಿ ಕ್ಯಾನ್ಸರ್ ಅಲ್ಲಿ, ಅಂದ್ರೆ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ನಲ್ಲಿ ನಿಯರ್ಲಿ 90-95% ಕ್ಯೂರ್ ರೇಟ್ ಇದೆ. ಅದರಿಂದ ನಿಮ್ಗೆ ಯಾರಿಗಾದ್ರೂ ಬ್ರೆಸ್ಟ್ ಲಂಪ್ ಇದ್ರೆ, ನಿಮ್ಮ ಫ್ಯಾಮಿಲಿನಲ್ಲಾಗ್ಲಿ ಯಾರಿಗಾದ್ರೂ ಇದ್ರೆ ಇನ್ವೆಸ್ಟಿಗೇಟ್ ಮಾಡಿಸ್ಕೊಡ್ಲಿ. ಅದ್ರ ಬಗ್ಗೆ ಒಂಚೂರು ಅವೇರ್ನೆಸ್ ಇರಲಿ. ಈಗ ಸಿಂಪಲ್ ಮ್ಯಾಮೋಗ್ರಫಿ ಮಾಡಿಸ್ಕೊಳ್ಳೋದಾಗ್ಲಿ, ಒಂದು ಅಲ್ಟ್ರಾಸೌಂಡ್ ಬ್ರೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಅದು ಡಯಾಗ್ನೋಸ್ ಆಗಿ ನಮಗೆ ಟ್ರೀಟ್ಮೆಂಟ್ ವರೆಗೂ ಬಂದ್ರೆ ನಿಮ್ಮ ರಿಸಲ್ಟ್ ಚೆನ್ನಾಗಿರುತ್ತೆ. ಈ ಕ್ಯಾನ್ಸರ್ ರಿಲೇಟೆಡ್ ಡೆತ್ಗಳೇನಿದೆ ಅದನ್ನ ಅವಾಯ್ಡ್ ಮಾಡ್ಕೋಬಹುದು. ಇದೇ ನನ್ನ ಮೇನ್ ಒಂದು ಮೆಸೇಜ್ ಈ ಪ್ರೋಗ್ರಾಮ್ ಅಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಏನು, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಏಜ್ ಫ್ಯಾಕ್ಟರ್ ಎಷ್ಟು ಇದಕ್ಕೆ ಮ್ಯಾಟರ್ ಆಗುತ್ತೆ, ಅಂಡ್ ಹೆಲ್ದಿ ಲೈಫ್ ಸ್ಟೈಲ್ ನ ಯಾಕೆ ಲೀಡ್ ಮಾಡಬೇಕು ಅನ್ನೋದನ್ನ ಸರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ.